ಬ್ರಹ್ಮಣೇ ನಮೋ ನಮಃ. ಶ್ರೀಮದ್ ಭಗವದ್ಗೀತಾ ಏಕಾದಶೋಧ್ಯಾಯಃ ವಿಶ್ವರೂಪ ಸಂದರ್ಶನ ಯೋಗಃ. ವಿಶ್ವರೂಪ ಸಂದರ್ಶನ ಯೋಗ ನೋಡ್ತಾ ಇದ್ದೀವಿ ನಾವು. 10ನೇ ಅಧ್ಯಾಯದ ಸಮಯದಲ್ಲಿ ಅರ್ಜುನ ವಿಶ್ವರೂಪವನ್ನ ದರ್ಶನ ಮಾಡುವಂತ ಇಚ್ಛೆಯನ್ನ ಪ್ರಕಟಪಡಿಸಿದಾಗ ಪರಮಾತ್ಮ ಆ ವಿಶ್ವರೂಪವನ್ನು ತೋರಿಸುವ ಸಲುವಾಗಿ ನನ್ನ ವಿಶ್ವರೂಪವನ್ನು ನೋಡು, ಪಶ್ಯಮೇ ಪಾರ್ಥರ್ಪಾಣಿ ಶತಶೋಕ ಸಹಸ್ರಶಃ ನಾನಾ ವಿಧಾನಿ ದಿವ್ಯಾನಿ ನಾನಾವರ್ಣಾಕೃತಿ ನಿಚ. ನಿನ್ನ ಈಗ ನೀನು ನನ್ನ 106,000 ಪ್ರಕಾರ ಬಗೆಯ ವರ್ಣ ಹಾಗೂ ಆಕೃತಿ ಇರತಕ್ಕಂತಹ ಅಲೌಕಿಕವಾದ ರೂಪವನ್ನು ನೋಡು ಅಂತೇಳಿ ಹೇಳ್ತಾರೆ. ರಶ್ಯಾದಿತ್ಯ ಅನ್ನುವ ರುದ್ರ ಅಶ್ವಿನೋ ಮರುತಸ್ತತ ಬಹೂನ್ಯ ದೃಷ್ಟ ಪೂರ್ವಾಣಿ ರಶ್ಯಾಶ್ಚರ್ಯಾನಿ ಭಾರತ. ನನ್ನನ್ನು ಆದಿತ್ಯರಲ್ಲಿ 12 ಪುತ್ರರನ್ನ ನನ್ನಲ್ಲಿ ಆದಿತ್ಯರನ್ನ ಅರ್ಥಾತ್ 12 ಜನ ಆದಿತ್ಯ ಪುತ್ರರನ್ನ, ಏಕಾದಶ ರುದ್ರರನ್ನ, ಇಬ್ಬರು ಅಶ್ವಿನಿ ಕುಮಾರರನ್ನ ಮತ್ತು 49 ಮರುದ್ರೇತಗಳು, ಇನ್ನು ಅನೇಕವಾದ ಮೊದಲು ನೋಡದಿರುವ ಆಶ್ಚರ್ಯಮಯ ರೂಪವನ್ನು ನೋಡು. ಅಂದ್ರೆ ಪರಮಾತ್ಮಲ್ಲಿ ಎಲ್ಲವನ್ನ ನೋಡ್ತಾ ಇದ್ದ. ಸೂರ್ಯರು, ರುದ್ರರು, ಅಶ್ವಿನಿ ಕುಮಾರರು, ಅಷ್ಟವಸುಗಳು, ಎಂತದ್ದು ಇನ್ನು ಕೂಡ ಅನೇಕವಾದ ಮೊದಲಿಗೆ ನೋಡದೆ ಇರತಕ್ಕಂಥ ಈ ವಿಷಯಕ್ಕೆ ನಾವು ನೋಡ್ಬೇಕು. ಇದೆಲ್ಲ ಅಲೌಕಿಕವಾದ, ಇಲ್ಲಿ ಲೌಕಿಕವಾಗಿರ್ತಕ್ಕಂಥ ದೃಶ್ಯಗಳಲ್ಲ, ಎಲ್ಲ ಅಲೌಕಿಕವಾದ ದೃಶ್ಯಗಳು ಅನ್ನೋ ಮಾತನಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಹಾಗೆ ಈ ನನ್ನ ಶರೀರದಲ್ಲಿ ಒಂದೆಡೆ ವ್ಯಕ್ತವಾಗಿರ್ತಕ್ಕಂಥ ಚರಾಚರ ಸಹಿತ ಸಂಪೂರ್ಣ ಜಗತ್ತನ್ನು ನೋಡು, ಹಾಗೂ ಇನ್ನು ಏನನ್ನು ನೋಡ್ಲಿಕ್ಕೆ ಇಚ್ಛೆ ಇದೆ ಎಲ್ಲವನ್ನು ಕೂಡ ನೋಡು. ಇಹೈಕಸ್ಥಂ ಜಗತ್ಕೃತ್ನಂ ರಶ್ಯಾದ್ಯ ಸತರಾಷ್ಟ್ರಂ ಮಮ ದೇಹೇ ಗುಡಾಕೇಶ ಇಚ್ಛಾನ್ಯ ದೃಷ್ಟಿ ಮಿಚ್ಚತಿ. ನನ್ನ ಶರೀರದಲ್ಲಿ ಒಂದೆಡೆ ವಾಗಿರ್ತಕ್ಕಂಥ ಚರಾಚರ ಸಹಿತವಾದ ಸಂಪೂರ್ಣ ಜಗತ್ತನ್ನು ನೋಡು. ಇನ್ನು ಏನೇನ್ ನೋಡ್ಬೇಕಂತ ಇಚ್ಛಿದೆಯೋ ಎಲ್ಲವನ್ನು ನೋಡು. ಈ ಪ್ರಕಾರ ತನ್ನ ಅದ್ಭುತ ರೂಪವನ್ನು ನೋಡ್ಲಿಕ್ಕಾಗಿ ಆಜ್ಞೆಯನ್ನು ಪರಮಾತ್ಮ ಹೇಳ್ತಾ, ನಂತರ ಕೂಡ ಅರ್ಜುನನಿಗೆ ಭಗವಂತನ ರೂಪವನ್ನ ಸಾಮಾನ್ಯ ನೇತ್ರಗಳಿಂದ ಅಲೌಕಿಕವಾದ ದೃಶ್ಯಗಳನ್ನ ನೋಡುವುದು ಸಾಧ್ಯವಲ್ಲದ ಕಾರಣ ಇವೆಲ್ಲ ಗೊತ್ತು ಯಾರಿಗೆ? ಪರಮಾತ್ಮ. ಯಾಕಂದ್ರೆ ಇವೆಲ್ಲ ಲೌಕಿಕವಾಗಿರ್ತಕ್ಕಂಥ ವಿಷಯಗಳಲ್ಲ, ಅಲೌಕಿಕವಾಗಿರ್ತಕ್ಕಂಥದ್ದು. ಹಾಗಾಗಿ ಅವನ್ನ ನೋಡ್ಬೇಕಾದ್ರೆ ಸಾಮಾನ್ಯ ಚಕ್ಷುಗಳಿಂದ ಅರ್ಜುನನಿಗೆ ನೋಡ್ಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳಿ ಅಂತರ್ಯಾಮಿಯಾಗಿ ಇರೋ ಪರಮಾತ್ಮ ಇವತ್ತು ಹಾಗಾಗಿ ದಿವ್ಯ ದೃಷ್ಟಿಯನ್ನ ಕೊಡ್ಲಿಕ್ಕೆ ಪರಮಾತ್ಮ ಹೇಳ್ತಾ, ನತು ಮಾಂಸಿಕತೆ ದೃಷ್ಟು ಮನೇನೇ ಚಕ್ಷುಷ ದಿವ್ಯಂ ದದಾಮಿ ತೇ ಚಕ್ಷು ಪಶ್ಯಮೇ ಯೋಗೇಶ್ವರಂ. ಆದ್ರೆ ನನ್ನನ್ನೇನು ಈ ಪ್ರಾಕೃತವಾದ ನೇತ್ರಗಳ ಮೂಲಕ ನೋಡುವುದರಲ್ಲಿ ನಿಸ್ಸಂದೇಹವಾಗಿ ಸಮರ್ಥನಲ್ಲ. ಏನು ಈ ಪ್ರಾಕೃತವಾದ ಪ್ರಕೃತಿಕೃತವಾದ ಅಂದ್ರೆ ಪಾಂಚಭೌತಿಕ ಈ ಮಾಂಸಮಯ ನೇತ್ರಗಳಿಂದ ನೋಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ, ಸಮರ್ಥನವಲ್ಲ. ಆದ್ರಿಂದ ನಾನು ನಿನಗೆ ದಿವ್ಯ ದೃಷ್ಟಿಯನ್ನ ಕೊಡ್ತಾ ಇದ್ದೇನೆ. ಅದರಿಂದ ನನ್ನ ಈಶ್ವರೀಯವಾದ ಯೋಗ ಶಕ್ತಿಯನ್ನು ನೋಡು, ಈಶ್ವರೀಯವಾದ ನನ್ನ ಯೋಗ ಶಕ್ತಿಯನ್ನು ನೋಡು ಅಂತೇಳಿ ಪರಮಾತ್ಮ ಹೇಳ್ತಾ ಇದ್ದಾರೆ. ಆ ಈಶ್ವರೀಯ ದಿವ್ಯ ದೃಷ್ಟಿ ಹೇಗಿರುತ್ತೆ ಅಂತ ನೋಡ್ರಿ. ಅದು ಜ್ಞಾನ ರೂಪವಾಗಿರುತ್ತದ ಮತ್ತು ಹೇಗೆ ನಾವು ರೇಡಿಯೋ ಮೊದಲಾದವುಗಳಲ್ಲಿ ನೋಡ್ತೀವಲ್ಲ ಒಂದು ಯಂತ್ರ,
ಆ ರೀತಿ ಇತ್ತ, ಅಥವಾ ಸ್ವಪ್ನದಲ್ಲಿ ನೋಡ್ತೇವಲ್ಲ ಆ ರೀತಿನ? ಇದರ ಬಗ್ಗೆ ಕೂಡ ವಿಚಾರ ಬಂತು. ಅದ್ಯಾವುದು ಅಲ್ಲ. ಮತ್ತೆ ಸಣ್ಣ ದೃಷ್ಟಾಂತ ಕೊಟ್ಟು, ಹೇಗೆ ಸಂಜಯನಿಗೆ ವೇದನೆಸ್ತರು ಸುದೂರದಲ್ಲಿ ನಡೆಯುವಂತ ಎಲ್ಲ ದೃಶ್ಯಗಳನ್ನ ನೋಡುವಂತ ಅಲೌಕಿಕವಾದ ಶಕ್ತಿಯನ್ನ, ಯೋಗವನ್ನ ಕರುಣಿಸಿದ್ದರು. ಅಂತಹದ್ದು ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಇದೆಲ್ಲವನ್ನ ಈ ರೀತಿ ಅರ್ಜುನನು ಕೇಳಿದ್ದು ಕೃಷ್ಣ ಯಾಕೆ ಸಮಾಧಾನ ಹೇಳ್ತಾರೆ ಎಂದು ವಿಶ್ವರೂಪವನ್ನ ನೋಡ್ಲಿಕ್ಕೆ ಇವೆಲ್ಲವನ್ನ ಸಂಜಯ ಧೃತರಾಷ್ಟ್ರ ಹೇಳ್ತಾ ಇದ್ದಾನೆ. ರಾಜ ಸಂಜಯ ದೇವ ಮುಕ್ತ ತಥೋ ರಾಜನ್ ಮಹಾಯೋಗೇಶ್ವರವರಿಗೆ ದರ್ಶಯಾಮಾಸ ಪಾರ್ಥ ಇದೆ ಪರಮಾತ್ಮೇಶ್ವರಂ. ರಾಜ ಮಹಾಯೋಗೇಶ್ವರನಾದ ಮತ್ತು ಎಲ್ಲಾ ಪಾಪಕನ್ನ ನಾಶಪಡಿಸುವ ಭಗವಂತನ ಈ ಪ್ರಕಾರ ಹೇಳಿ, ಅನಂತರ ಅರ್ಜುನನಿಗೆ ಪರಮ ಐಶ್ವರ್ಯದಿಂದ ಉಳಿದ ನನ್ನ ಸ್ವರೂಪವನ್ನ, ತನ್ನ ದಿವ್ಯವಾದ ಸ್ವರೂಪವನ್ನ ತೋರಿಸ್ತಾ ಅಂತೇಳಿ ಸಂಜಯ ಏನೇನು ತೋರಿಸ್ತಾ ಇದ್ದಾನೆ? ಅನೇಕ ವಕ್ರನಯನಂ, ಅನೇಕ ಅದ್ಭುತ ದರ್ಶನಂ, ಅನೇಕ ದಿವ್ಯಾಭರಣಂ, ದಿವ್ಯಾನೇಕೋದಿತಾಯುಧಂ, ದಿವ್ಯ ಮಾಲ್ಯಾಂಬರಧರಂ, ದಿವ್ಯ ಗಂಧಾನುಲೇಪನಂ, ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋಮುಖಂ. ಅನೇಕವಾದ ಮುಖ ಮತ್ತು ನೇತ್ರಗಳಿಂದ ಯುಕ್ತವಾದ, ಅನೇಕ ಅದ್ಭುತವಾದ ದರ್ಶನಗಳುಳ್ಳ, ಅನೇಕ ಬಗೆಯ ದಿವ್ಯವಾದ ಭೂಷಣಗಳಿಂದ ಅಲಂಕೃತನಾದ, ಅನೇಕ ವಿಧವಾದ ದಿವ್ಯ ಶಾಸ್ತ್ರಗಳನ್ನ ಕೈಯಲ್ಲಿ ಎತ್ತಿ ಹಿಡಿದಿರುವ, ದಿವ್ಯವಾದ ಮಾಲೆ ಮತ್ತು ವಸ್ತ್ರಗಳನ್ನ ಧರಿಸಿರುವಂತಹ, ದಿವ್ಯವಾದ ಪರಿಮಳ ಗಂಧವನ್ನ ಲೇಪಿಸಿಕೊಂಡಿರುವ ಎಲ್ಲ ಪ್ರಕಾರದ ಆಶ್ಚರ್ಯಗಳಿಂದ ನಡಬಹುದಾದ ಸೀಮಾತೀತನಾದ ಮತ್ತು ಎಲ್ಲ ಕಡೆ ಮುಖಗಳುಳ್ಳ ವಿರಾಟ್ ಸ್ವರೂಪಿಯಾದ ಪರಮದೇವ ಪರಮೇಶ್ವರನನ್ನ ಅರ್ಜುನನು ನೋಡ್ದ ಅನ್ನೋ ಮಾತಿನಲ್ಲಿ ಹೇಳ್ತಾ ಇದ್ದಾರೆ. ಏನೇನ್ ನೋಡ್ದ ಅನ್ನೋದ್ರ ಬಗ್ಗೆ ಮುಂದೆ ವ್ಯಾಖ್ಯಾನ ನೋಡ್ತೀನಿ. ಅನೇಕ ವಕ್ರನಯ, ಅನೇಕ ಮುಖ, ಕಣ್ಣುಗಳುಳ್ಳವನು, ಅನೇಕ ಮುಖ ಇದೆ. ಅನೇಕ ಮುಖ ಇರಬೇಕಾದ್ರೆ ಇನ್ನು ಅನೇಕ ಅದ್ಭುತ ದರ್ಶನ, ಅದ್ಭುತವಾದ ದರ್ಶನ. ಹೇಗೆ? ಯಾವ ದೃಶ್ಯವು ಮೊದಲು ಎಂದೂ ನೋಡಿರ್ಲಿಲ್ಲವೋ, ಇವರಿಗೆ ಎಂದೂ ಅದನ್ನು ನೋಡಿರ್ಲಿಲ್ಲವೋ, ಯಾವುದರ ಲಕ್ಷಣವು ವಿಚಿತ್ರ ಮತ್ತು ಆಶ್ಚರ್ಯ ಜನಿತವಾಗಿದೆಯೋ ಅದನ್ನ ಅದ್ಭುತ ದರ್ಶನ ಅಂತ ಹೇಳ್ತಾರೆ. ಯಾವ ರೂಪದಲ್ಲಿ ಇಂಥ ಅಸಂಖ್ಯ ಅದ್ಭುತ ದರ್ಶನಗಳಿವೆಯೋ ಅದನ್ನೇ ಅನೇಕ ಅದ್ಭುತ ದರ್ಶನ ಅಂತ ಹೇಳ್ತಾರೆ. ಭಗವಂತನ ಆ ವಿರಾಟ್ ಸ್ವರೂಪದಲ್ಲಿ ಅರ್ಜುನನು ಇಂಥ ಅಸಂಖ್ಯ ಅಲೌಕಿಕ ವಿಚಿತ್ರ ದೃಶ್ಯಗಳನ್ನ ನೋಡಿದ್ದ. ಇದೇ ಕಾರಣದಿಂದ ಅವುಗಳಿಗಾಗಿ ಈ ವಿಶೇಷಣವನ್ನು ಕೊಡಲಾಗಿದೆ. ಅರ್ಥಾತ್ ಇದೇನು ಕಲ್ಪನೆ ಕಟ್ಟುಕಟ್ಟ ಇಲ್ಲ. ಸ್ವತಃ ಅರ್ಜುನ ನೋಡಿರುವಂತ ದೃಶ್ಯಗಳೇ ಇವೆಲ್ಲ ಕೂಡ. ಇದೇನು ಜ್ಞಾನ ರೂಪವಾಗಿರ್ತಕ್ಕಂಥ ದಿವ್ಯ ದೃಶ್ಯ ಅಲ್ಲ, ಅಥವಾ ರೇಡಿಯೋ ಮೊದಲಾದ ಮಾಧ್ಯಮಗಳಿಂದ ನೋಡ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಆ ರೀತಿ ಉಪಕರಣ ಅದು ಅಲ್ಲ. ಹಾಗಂತ ಸ್ವಪ್ನದ ದೃಶ್ಯಗಳನ್ನು ನೋಡುವಂತೆ ಹಾಗೂ ಅಲ್ಲ. ಇದು ಜಾಗೃತಾವಸ್ಥೆಯಲ್ಲಿ ಅರ್ಜುನ ನೋಡ್ತಾ ಇರುವಂತ ದೃಶ್ಯಗಳು. ಸತ್ಯಕರಣ ಹೇಗಿದ್ದಾನೆ ಅಂತ ಹೇಳ್ತಾ ನೋಡ್ಕೊಂಡು ಹೀಗಾಗಿ ಎಂದು ನೋಡಿರ್ತಕ್ಕಂಥ ವಿಚಿತ್ರವಾಗಿರ್ತಕ್ಕಂಥ ಆಶ್ಚರ್ಯಜನಕವಾಗಿರ್ತಕ್ಕಂಥ ಅದ್ಭುತವಾದ ದರ್ಶನವನ್ನ ಮಾಡ್ತಾನೆ ಅರ್ಜುನ. ಆ ದರ್ಶನ ಹೇಗಿತ್ತಪ್ಪ ಅಂತಂದ್ರೆ, ಅನೇಕ ದಿವ್ಯಾಭರಣಂ, ಅನೇಕ ದಿವ್ಯವಾದ ಆವರಣಗಳಿಂದ ಆಭೂಷಿತರಾದ, ದಿವ್ಯಾನೇಕೋದಿತಾಯುಧಂ, ಅದೇ ರೀತಿ ಆಯುಧಗಳನ್ನ ಕೂಡ ಇಟ್ಕೊಂಡಿದ್ದಾನೆ. ದಿವ್ಯ ಮಾಲ್ಯಾಂಬರಧರಂ, ದಿವ್ಯವಾದ ಮಾಲೆಗಳನ್ನ ಧರಿಸಿದ್ದಾನೆ. ದಿವ್ಯ ಗಂಧಾನುಲೇಪನಂ, ದಿವ್ಯವಾಗಿರ್ತಕ್ಕಂಥ ಗಂಧವನ್ನ ಕೂಡ ಲೇಪನ ಮಾಡಿದ್ದಾನೆ. ಇವೆಲ್ಲ ಕೂಡ ನಾವು ವರ್ಣನೆ ನೋಡ್ತಾ ಇದ್ವಿ. ಇವೆಲ್ಲ ಲೌಕಿಕವಾಗಿರ್ತಕ್ಕಂಥ
ಆಭರಣ ಆಗಿರ್ಬೋದು, ಆಯುಧ ಆಗಿರ್ಬೋದು, ಮಾಲೆ, ಗಂಧ, ಇವೆಲ್ಲ ಊಹೆ ಮಾಡ್ಕೊಳ್ಳಿ ಲೌಕಿಕವಾಗಿರ್ತಕ್ಕಂಥದ್ದು. ಆ ರೀತಿ ಅಲ್ಲ, ಇವೆಲ್ಲ ಕೂಡ ಅಲೌಕಿಕವಾಗಿರ್ತಕ್ಕಂಥದ್ದು. ಸರ್ವಾಶ್ಚರ್ಯಮಯ ಭಗವಂತನ ವಿರಾಟ್ ರೂಪದಲ್ಲಿ ಮೇಲೆ ಹೇಳಿದ ಪ್ರಕಾರ ಮುಖಗಳು, ಕಣ್ಣುಗಳು, ಆಭೂಷಣಗಳು, ವಸ್ತ್ರಗಳು, ಮಾಲೆಗಳು ಮತ್ತು ಗಂಧ ಮೊದಲಾದವುಗಳು ಎಲ್ಲ ಕೂಡ ಹೆಂಗಿರವೆ? ಆಶ್ಚರ್ಯಜನಕವಾಗಿದ್ದವು. ಅದಕ್ಕಾಗಿ ಅವನಿಗೆ ಸರ್ವಾಶ್ಚರ್ಯಮಯ ಅಂತ ಕೂಡ ಹೇಳಲಾಗಿದೆ. ಇದನ್ನು ಕೂಡ ನೋಡಿದ್ವಿ. ಮತ್ತು ಅನಂತ. ಅನಂತ ಅಂದ್ರೆ ಏನು? ಈಗ ಆಕಾಶ ಅಂತ ಇಲ್ಲ ಅಂತ ಹೇಳ್ತೇನೆ. ಈಗ ಭೂಮಿ ಅಂತ ಇಲ್ಲಿಂದ ಇಲ್ಲಿಗೆ ಭೂಮಿ ಇದೆ, ಸಮುದ್ರ ಇಲ್ಲಿಂದ ಇಲ್ಲಿಗಿದೆ, ವಾಯುಮಂಡಲ ಎಷ್ಟಿದೆ ಹೇಳ್ಬೋದು. ಗುರುತ್ವಾಕರ್ಷಣೆ ಎಲ್ಲಿಂದ ಎಲ್ಲಿಗಿದೆ ಅದು ಹೇಳ್ಬೋದು. ಮತ್ತೆ ಆ ಆಕಾಶ ಎಲ್ಲಿಂದ ಎಲ್ಲಿಗಿದೆ ಅಂತಂದ್ರೆ ಏನೇನು? ಅನಂತ. ಯಾವುದ್ರ ಅಂತ ಎಲ್ಲೂ ಯಾವ ಕಡೆ ನೋಡ್ಲಿಕ್ಕೆ ಸಾಧ್ಯ ಆಗಲ್ಲ, ಅದನ್ನೇ ಅಂತ ಹೇಳ್ತಾರೆ. ಹಾಗಾಗಿ ಅರ್ಜುನನು ಭಗವಂತನ ಯಾವ ವಿಶ್ವರೂಪದ ದರ್ಶನ ಮಾಡಿದನೋ ಅದು ಎಷ್ಟು ಉದ್ದ ಆಗಲ ಇತ್ತಪ್ಪ ಅಂದ್ರೆ ಅದಕ್ಕೆ ಕೊನೆ ಮುಗ್ಲೇ ಇರ್ಲೇ ಇಲ್ಲ. ಅದಕ್ಕಾಗ ಅವನನ್ನ ಅನಂತ. ಇನ್ನು ವಿಶ್ವತೋಮುಖಂ, ಯಾರ ಮುಖಗಳು ಎಲ್ಲಾ ದಿಕ್ಕುಗಳಲ್ಲಿವೆಯೋ ಅವನನ್ನ ವಿಶ್ವತೋಮುಖ ಅಂತ ಹೇಳ್ತಾರೆ. ಭಗವಂತನ ವಿರಾಟ್ ರೂಪದಲ್ಲಿ ಕಂಡು ಬರ್ತಕ್ಕಂಥ ಅಸಂಖ್ಯ ಮುಖಗಳು ಸಮಸ್ತ ವಿಶ್ವದಲ್ಲಿ ಎಲ್ಲ ಕಡೆ ಇದ್ದವು. ಅದಕ್ಕಾಗಿ ಅವನನ್ನ ವಿಶ್ವತೋಮುಖ. ಸಮಸ್ತ ಮುಖಗಳು ಎಲ್ಲಾ ಕಡೆ ಇದೆ, ಇಂಥ ಕಡೆ ಇಲ್ಲ ಅಂತ ಅನ್ನೋ ಮಾತು. ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ನಾವು ಹಿಂದೆ ಕೂಡ ನೋಡಿದ್ರೆ ಎಲ್ಲವನ್ನು ನೋಡುವಂತ, ಇಂಥ ಕಡೆ ಪರಮಾತ್ಮನ ಮುಖ ಇಲ್ಲ ಅನ್ನೋ ಮಾತು ಇಲ್ಲ. ಇದು ದೇವಂ, ಯಾವುದು ಪ್ರಕಾಶಮಯ ಮತ್ತು ಪೂಜ್ಯವಾಗಿದೆಯೋ ಅವನ್ನ ದೇವ ಎಂದ ಕರೆ. ಇಲ್ಲಿ ದೇವಂ ಎಂಬ ಪದದ ಪ್ರಯೋಗ ಮಾಡಿ ಸಂಜೆನು ಪರಮ ತೇಜೋಮಯ ಭಗವಾನ್ ಶ್ರೀಕೃಷ್ಣನನ್ನ ಅರ್ಜುನನು ಮೇಲೆ ಹೇಳಿದ ವಿಶೇಷಣಗಳಿಂದ ಕೂಡಿದ್ದನ್ನು ನೋಡಿದನು ಎಂಬ ಭಾವವನ್ನ ತೋರಿಸಿದ್ದಾನೆ. ಪ್ರಕಾಶಮಯ ಮತ್ತು ಪೂರ್ಣವಾಗಿದೆ, ಅದನ್ನ ದೇವ ಅಂತ ಹೇಳ್ತಾರೆ. ಇಲ್ಲಿ ದೇವಂ ಎಂಬ ಪ್ರಯೋಗ ಮಾಡಿ ಸಂಜಯ ಪರಮ ತೇಜೋಮಯ ಶ್ರೀಕೃಷ್ಣ ಭಗವಾನ್ ಶ್ರೀಕೃಷ್ಣನ ಅರ್ಜುನನನ್ನ ಮೇಲೆ ಹೇಳಿದ ವಿಶೇಷಗಳಿಂದ ಕೂಡಿದ್ದನ್ನು ನೋಡಿದನು. ಅರ್ಜುನ ಇದೆಲ್ಲ ನೋಡಿದ ಅನ್ನೋ ಮಾತನ್ನು ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ಇನ್ನು ಏನೇನ್ ನೋಡ್ತಾನೆ? ಇದೆಲ್ಲ ಆದ್ಮೇಲೆ ಮೇಲೆ ಹೇಳಿದ ವಿರಾಟ್ ರೂಪಿ ಪರಮದೇವನಾದ ಪರಮೇಶ್ವರನ ಪ್ರಕಾಶ ಹೇಗಿತ್ತಪ್ಪ ಅದರಿಂದ ಈಗ ನೋಡ್ತಾ, ದಿವ್ಯ ಸೂರ್ಯ ಸಹಸ್ರಸ್ಯ ಭವೇ ದಿಗಪದುತ್ಥಿತ ಯದಿ ಭಾಸದೃಶಿ ಸ್ಯಾತ್ ಮಹಾತ್ಮನಃ. ದಿವಿ ಸೂರ್ಯ ಸಹಸ್ರಸ್ಯ ಭವೇದ್ಯುಗಪದುತ್ಥಿತ ಯದಿ ಭಾಸದೃಶಿ ಸ್ಯಾತ್ ಭಾಸಸ್ತಸ್ಯ ಮಹಾತ್ಮನಃ. ದಿವಿ ಸೂರ್ಯ ಸಹಸ್ರಸ್ಯ ಭವೇದ್ಯುಗಪದುತ್ಥಿತ ಯದಿ ಭಾಸದೃಶಿ ಸ್ಯಾತ್ ಭಾಸಸ್ತಸ್ಯ ಮಹಾತ್ಮನಃ. ದಿವಿ ಸೂರ್ಯ ಸಹಸ್ರಸ್ಯ ಭವೇದ್ಯುಗಪದುತ್ಥಿತ ಯದಿ ಭಾಸದೃಶಿ ಸ್ಯಾತ್ ಭಾಸಸ್ತಸ್ಯ ಮಹಾತ್ಮನಃ. ದಿವಿ ಸೂರ್ಯ ಸಹಸ್ರಸ್ಯ ದಿವಿ ಯುಗಪತ್ ಉತ್ಥಿತ ಭವೇ ತಸ್ಯ ಮಹಾತ್ಮನಃ ಭಾಸಃ ಸದೃಶಿ ಸ್ಯಾತ್. ದಿವಿ, ದಿವೋ ಶಬ್ದ. ದಿವಿ ಅಂದ್ರೆ ಆಕಾಶ. ದಿವಿ ದಿವಂ, ದಿವೋಕಸಃ. ದಿವಿ ಆಕಾಶ ದಿವಿ ಆಕಾಶದಲ್ಲಿ ಸೂರ್ಯ ಸಹಸ್ರಸ್ಯ ಯುಗಪತ್ ಸಾವಿರಾರು ಸೂರ್ಯರು ಒಮ್ಮೆಲೆ. ಯುಗಪತ್ ಅಂದ್ರೆ ಒಮ್ಮೆಲೆ ಉದ್ದಿತ. ಒಂದ್ ವೇಳೆ ಒದಗಿಸಿದ್ದೆ ಆದ್ರೆ ಆಕಾಶದಲ್ಲಿ ಸಾವಿರಾರು ಸೂರ್ಯರು ಒಮ್ಮೆಲೆ ಒದಗಿಸಿದ್ದಾದರೆ ಬಾಹಾಭವೇತ್ ಯಾವ ಪ್ರಕಾಶ ಉಂಟಾಗ್ತದೋ, ಆಕಾಶದಲ್ಲಿ ಸಾವಿರಾರು ಸೂರ್ಯರು ಒಮ್ಮೆಲೆ ಉದಿಸಿದರೆ ಯಾವ ಪ್ರಕಾಶ ಉಂಟಾಗ್ತದೋ ತಸ್ಯ ಮಹಾತ್ಮನಃ ಅದು ಆ ವಿಶ್ವರೂಪಿ ಪರಮಾತ್ಮನ ಭಾಸಃ ಸದೃಶಿ ಯದಿ ಸ್ಯಾತ್
ಆಕಾಶದಲ್ಲಿ ಒಮ್ಮೆಲೆ ಸಾವಿರಾರು ಸೂರ್ಯರು ಯುಗಪತ್ ಒಮ್ಮೆಲೆ ಉದಯಿಸಿರುವುದರಿಂದ ಅಂದ್ರೆ ಒಂದು ವೇಳೆ ಉದಿಸಿದ್ದಾದ್ರೆ ಯಾವ ಪ್ರಕಾಶ ಉಂಟಾಗ್ತದೋ ಅದು ಆ ವಿಶ್ವರೂಪಿ ಪರಮಾತ್ಮನ ಪ್ರಕಾಶಕ್ಕೆ ಸಮಾನವಾದುದಾಗಿ ಎಂದಾದ್ರೂ ಆಗಬಹುದೇನು? ಸಾವಿರಾರು ಸೂರ್ಯರು ಒಮ್ಮೆಲೆ ಆಕಾಶದಲ್ಲಿ ಉದಿಸಿದ್ರು ಆ ಪ್ರಕಾಶ ಪರಮಾತ್ಮನಿಗೆ ಸಮಾನವಾಗುವುದಿಲ್ಲ. ಸಮಾನ ಆಗುವುದೇ ಅಂದ್ರೆ ಸಮಾನ ಆಗುವುದಿಲ್ಲ. ಅರ್ಥಾತ್ ಸಮವಾಗಲಾರದು. ಆಕಾಶದಲ್ಲಿ ಸಾವಿರಾರು ಸೂರ್ಯರು ಒಮ್ಮೆಲೆ ಉದಯಿಸಿರೋದ್ರಿಂದ ಉಂಟಾಗತಕ್ಕಂತ ಯಾವ ಪ್ರಕಾಶ ಇದೆಯೋ ಅದು ಕೂಡ ಆ ವಿಶ್ವರೂಪ ಪರಮಾತ್ಮನ ಪ್ರಕಾಶಕ್ಕೆ ಎಂದಾದರೂ ಸಮ ಆಗಬಹುದೇ? ಅರ್ಥಾತ್ ಸಮವಾಗಲಾರದು. ಅದು ಪರಮಾತ್ಮನ ವಿಶ್ವರೂಪ ಪ್ರಕಾಶದ ಬಗ್ಗೆ. ಮತ್ತೆ ಎಲ್ಲ ಹೇಗೆ ನೋಡ್ಲಿಕ್ಕೆ ಸಾಧ್ಯ? ಇದು ಅರ್ಜುನನ ಕಣ್ಣುಗಳಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಸೂರ್ಯನ ಪ್ರಕಾಶ ಯಾಕೆ 9 ಗಂಟೆ 7 ಗಂಟೆಯಲ್ಲಿ ಹೀಗೆ ಸೂರ್ಯನ ಕಣ್ಣಲ್ಲಿ ನಾವು ಹೀಗೆ ಸೂರ್ಯನ ಕಡೆ ಸದರಿಕವಾಗಿ ನೋಡ್ಲಿಕ್ಕಾಗಲ್ಲ ಒಬ್ಬ ಸೂರ್ಯನ. ಇನ್ನು ಸಾವಿರಾರು ಸೂರ್ಯನಂದ್ರೆ ಕಣ್ಣಾಗ ಹೋಗ್ಬಿಡ್ತದೆ. ರಾತ್ರಿ ಹೊತ್ತು ಆ ಲೈಟು ಅದನ್ನು ನೋಡ್ಲಿಕ್ಕೆ ಶಕ್ತಿ ಇಲ್ಲ ನಮಗೆ. ಇನ್ನು ಸಾವಿರಾರು ಸೂರ್ಯನ ಒಮ್ಮೆಲೆ ಉದಯಿಸಿದರೆ ಈಗ ಸಾಧ್ಯ ಇದೆ. ಹಾಗಾಗಿ ಅದನ್ನು ನೋಡ್ಲಿಕ್ಕೆ ದಿವ್ಯವಾದ ನೇತ್ರಗಳನ್ನ ಪರಮಾತ್ಮ ಕರುಣಿಸಿದ್ದಾನೆ. ಅದನ್ನು ಅದು ಹೇಗೆ ನೋಡಿದ? ಅಲ್ಲ, ಒಬ್ಬ ಸೂರ್ಯನ ನೋಡ್ಲಿಕ್ಕೆ ಆಗಲ್ಲ. ಸಾವಿರಾರು ಸೂರ್ಯರು ಉದಯಿಸಿದರೆ ಕೂಡ ಸಮವಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಆ ವಿಶ್ವರೂಪವನ್ನ, ಆ ಪ್ರಕಾಶವನ್ನು ಹೇಗೆ ನೋಡಿದ ಅಂದ್ರೆ, ತನ್ನ ಸೂರ್ಯರು ಒಮ್ಮೆಲೆಗೆ ಉದಯಿಸೋದ್ರಿಂದ ಉಂಟಾಗ್ತಕ್ಕಂಥ ಯಾವ ಪ್ರಕಾಶ ಇದೆಯೋ ಅದು ಕೂಡ ವಿಶ್ವರೂಪದ ಪರಮಾತ್ಮನ ಪ್ರಕಾಶಕ್ಕೆ ಎಂದು ಸಮವಾಗಬಹುದೇ ಅಂದ್ರೆ ಅರ್ಥಾತ್ ಸಮವಾಗುವುದಿಲ್ಲ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿದ್ವಿ ನಾವು. ಮತ್ತು ಭಗವಂತನ ಪ್ರಕಾಶ ಜೊತೆಗೆ ಸಾವಿರಾರು ಸೂರ್ಯರ ಪ್ರಕಾಶದ ಸಾದೃಶ್ಯ ಅಂದ್ರೇನು? ಹೋಲಿಕೆ ಕೊಡ್ತಕ್ಕಂಥದ್ದು ಹೇಗೆ? ಅದರ ಅಭಿಪ್ರಾಯ ಏನು? ಹೆಂಗ್ ಹೋಲಿಕೆ ಕೊಡ್ತೀರಿ? ಭಗವಂತನ ಪ್ರಕಾಶದ ಜೊತೆಗೆ ಸಾವಿರಾರು ಸೂರ್ಯರದ ಪ್ರಕಾಶದ ಸಾದೃಶ್ಯ ಹೋಲಿಕೆ ಕೊಡ್ಲಿಕ್ಕೆ ಹೇಗೆ ಅಭಿಪ್ರಾಯ? ಹೇಗೆ ಅಂತಂದ್ರೆ, ಇದರ ಮೂಲಕ ವಿರಾಟ್ ರೂಪಿ ಭಗವಂತನ ದಿವ್ಯ ಪ್ರಕಾಶವನ್ನ ನಿರೂಪಮವೆಂದು ತಿಳಿಸಲಾಗಿದೆ. The person you are speaking with has put your call on hold. Please stay on the line. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಇಟ್ಟಿದ್ದಾರೆ. ದಯವಿಟ್ಟು ಲೈನ್ ನಲ್ಲಿಯೇ ಇರಿ. आप जिस व्यक्ति से बात कर रहे हैं उसने आपकी कॉल को होल्ड पर रखा है. कृपया लाइन पर बने रहें. The person you are speaking with has put your call on hold. Please stay on the line. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಇಟ್ಟಿದ್ದಾರೆ. ದಯವಿಟ್ಟು ಲೈನ್ ನಲ್ಲಿಯೇ ಇರಿ. आप जिस व्यक्ति से बात कर रहे हैं उसने आपकी कॉल को होल्ड पर रखा है. कृपया लाइन पर बने रहें. The person you are ಗುರುಜಿನೇ ಇಲ್ಲ ಗುರುವೇ, ನಂದೇನು ಪ್ರಾಬ್ಲಮ್ ಇಲ್ಲ. ಎಲ್ರು ಬಂದಿದ್ದಾರ? ಗುರುವೇ, ಇಲ್ಲಿ ವಿರಾಟ್ ರೂಪಿ ಭಗವಂತನ ದಿವ್ಯ ಪ್ರಕಾಶವನ್ನ ನಿರೂಪಮವೆಂದು ತಿಳಿಸಲಾಗಿದೆ. ಯಾವ ಪ್ರಕಾರ? ಸಾವಿರಾರು ನಕ್ಷತ್ರಗಳು ಒಂದೇ ಸಲ ಉದಯವಾದರೂ ಕೂಡ ಸೂರ್ಯನ ಸಮಾನತೆ ಮಾಡಲಾರವು. ಇನ್ಕೊಳ್ಳದ ಎಲ್ಲ ఇప్పుడు అంతా డిస్టర్బెన్స్ ಎಲ್ಲ అందరి కట్టాయి. కరెంట్ లేవు. కరెంట్ లేదా? కరెంట్ ప్రాబ్లమ్ ఉంటే ఇట్లా అవుతుంది. సిగ్నల్స్ వదిలి ఏరియాలో ಅದೇ ಸಾವಿರಾರು ಸೂರ್ಯರು ಒಂದು ವೇಳೆ ಒಂದೇ ಬಾರಿಗೆ ಆಕಾಶದಲ್ಲಿ ಉದಯಿಸಿದರೂ ಅವರ ಪ್ರಕಾಶ ಕೂಡ ಆ ವಿರಾಟ್ ಸ್ವರೂಪಿ ಭಗವಂತನ ಪ್ರಕಾಶಕ್ಕೆ ಸಮವಾಗಲಾರದು ಎಂಬುದೇ ಅಭಿಪ್ರಾಯವಾಗಿದೆ. ಇದರ ಕಾರಣ ಆ ಎಲ್ಲಾ ಸೂರ್ಯರ ಪ್ರಕಾಶವು ಅನಿತ್ಯ, ಭೌತಿಕ ಮತ್ತು ಸೀಮಿತವಾಗಿದೆ.
ಆದರೆ ವಿರಾಟ್ ರೂಪಿ ಭಗವಂತನ ಪ್ರಕಾಶವು ನಿತ್ಯ, ದಿವ್ಯ, ಅಲೌಕಿಕ ಮತ್ತು ಅಪರಿಮಿತವಾಗಿದೆ ಎಂಬುದೇ ಆಗಿದೆ. ಇಲ್ಲಿ ಭಗವಂತನ ಪ್ರಕಾಶದ ಜೊತೆಗೆ ಸಾವಿರಾರು ಸೂರ್ಯರ ಪ್ರಕಾಶದ ಸಾದೃಶ್ಯ ಸಮಾನವಾಗಿರುತ್ತೆ, ಹೋಲಿಕೆ ಕೊಡುವಂತ ಮಾತು ಹೇಳಿದಾರಲ್ಲ, ಅದು ಸಾಧ್ಯನಾ? ಹೇಗೆ ಅಂತಂದ್ರೆ, ಇದರ ಮೂಲಕ ವಿರಾಟ್ ರೂಪಿ ಭಗವಂತನ ದಿವ್ಯ ಪ್ರಕಾಶವನ್ನು ನಿರೂಪಮ, ನಿರ್ ಅನ್ನೋದು ಉಪಸರ್ಗ, ನಿಸ್ ನಿರ್ ದುಸ್ಸುತುರ್ ವಿ ಆಂಗ್ ನಿ ಅದಿ ಅಪಿ ಸು ಉತ್ ಪರ್ ಪರಿ ಅಂತ ಹೇಳಿ ಬರ್ತದೆ. ಇವೆಲ್ಲ ಕೂಡ ಉಪಸರ್ಗ. ಅಂದ್ರೇನು? ಉಪಮಾನ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಭಗವಂತನ ದಿವ್ಯ ಪ್ರಕಾಶವನ್ನ ಅದನ್ನ ಸೂರ್ಯರಿಗೆ, ಚಂದ್ರರಿಗೆ, ನಕ್ಷತ್ರಗಳಿಗೆ ಹೋಲಿಕೆ ಮಾಡಿ ತೋರಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ನಿರೂಪಮ, ಅವರಿಗೆ ಉಪಮಾನ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅರ್ಥಾತ್ ಯಾವ ಪ್ರಕಾರ ಸಾವಿರಾರು ನಕ್ಷತ್ರಗಳು ಒಂದೇ ಸಲ ಉದಯವಾದರೂ, ನಕ್ಷತ್ರ ಅಂದ್ರೆ ಇಲ್ಲಿ ಸೂರ್ಯರು, ಸಾವಿರಾರು ನಕ್ಷತ್ರ ಒಂದೇ ಉದಯವಾದರೂ ಕೂಡ ಸೂರ್ಯನ ಸಮಾನತೆ ಮಾಡಲಾರವು, ಅದೇ ಪ್ರಕಾರ ಸಾವಿರಾರು ಸೂರ್ಯರು ಒಂದೇ ಬಾರಿಗೆ ಆಕಾಶದಲ್ಲಿ ಉದಯಿಸಿದರು. ಇಲ್ಲಿ ನಕ್ಷತ್ರಗಳು ಸಾವಿರಾರು ರಾತ್ರಿ ಹೊತ್ತು ನೋಡ್ತೀವಿ ನಾವು, ಉದಯಿಸಿದರು, ಸೂರ್ಯನಿಗೆ ಸಮಾನ ಆಗ್ಲಿಕ್ಕಿಲ್ಲ. ಅದೇ ವಿಜ್ಞಾನ ಹೇಳ್ತದೆ, ನಕ್ಷತ್ರಗಳು ಕೂಡ ಸೂರ್ಯನಿಗಿಂತ ಸೂರ್ಯನ ಸಮಾನವಾದ ಪ್ರಕಾಶವನ್ನ ಹೊಂದಿದ್ದಾವೆ ಅಂತ ಹೇಳಿ. ಅಂದ್ರೆ ಇಲ್ಲಿನ ನಮಗೆ ಅನುಭವ ಇರೋದನ್ನೇ ಇಲ್ಲಿ ನಮ್ಗೆ ಹೇಳ್ತಾರೆ. ಹಾಗಾಗಿ ನಕ್ಷತ್ರಗಳು ಕಮ್ಮಿ ಅಲ್ಲ, ಆದ್ರೆ ನಮಗಿಂತ ಸುದೂರವಾಗಿರೋದ್ರಿಂದ ಅವು ನಮಗೆ ಕಾಣೋದಿಲ್ಲ ಅಂತ ಹೇಳಿ ರಾತ್ರಿ ಹೊತ್ತು ಕಾಣ್ತವೆ, ಅದು ಕೂಡ ನಾವು ನೋಡ್ತೀವಿ. ಹಾಗೆ ಸಾವಿರಾರು ನಕ್ಷತ್ರಗಳು ಒಂದೇ ಸಲ ಉದಯವಾದರೂ ಕೂಡ ಸೂರ್ಯನ ಸಮಾನತೆಯಲ್ಲಿ ಬರ್ತದೆ. ರಾತ್ರಿ ಹೊತ್ತು ಎಷ್ಟು ನಕ್ಷತ್ರಗಳು ಕಾಣಿಸ್ತವೆ, ಸೂರ್ಯನ ಪ್ರಕಾಶ ಇದೆ ಅಂದ್ರೆ ಇಲ್ಲ. ಅದೇ ಪ್ರಕಾರ ಸಾವಿರಾರು ಸೂರ್ಯರು ಒಂದು ವೇಳೆ ಒಂದೇ ಬಾರಿಗೆ ಆಕಾಶದಲ್ಲಿ ಉದಯಿಸಿದರೂ ಅವರ ಪ್ರಕಾಶ ಕೂಡ ಆ ವಿರಾಟ್ ಸ್ವರೂಪಿ ಭಗವಂತನ ಪ್ರಕಾಶಕ್ಕೆ ಸಮಾನವಾಗಲಾರದು. ಒಂದು ವೇಳೆ ಸುಮ್ಮನೆ ಉಪಮಾನ ಕೊಡ್ಲಿಕ್ಕಾಗಲ್ಲ, ಆದ್ರೂ ಉಪಮಾನ ಏನು, ಸಾವಿರಾರು ಸೂರ್ಯರು ಒಂದು ವೇಳೆ ಒಂದೇ ಬಾರಿಗೆ ಆಕಾಶದಲ್ಲಿ ಉದಯಿಸಿದರು, ಒಬ್ಬ ಸೂರ್ಯನ ತಾಪಕ್ಕೆ ಒದ್ದಾಡೋಗ್ಬಿಡ್ತೀವಿ. ಇನ್ನು ಸಾವಿರಾರು ಮೊದಲು ನೋಡೋ ಕಥೆ ಇರ್ಲಿ, ಬದುಕೋದೇ ಇಲ್ವಲ್ಲ. ಬದುಕಿದ್ರೆ ತಾನು ನೋಡ್ಲಿಕ್ಕೆ, ಬದುಕೇ ಇರಲ್ಲ ನೋಡೋದು. ಸುಮ್ಮನೆ ಉಪಮಾನ ಹೇಳ್ತಾರೆ. ಅವರ ಪ್ರಕಾಶ ಕೂಡ ಆ ವಿರಾಟ್ ಸ್ವರೂಪಿ ಭಗವಂತನ ಪ್ರಕಾಶಕ್ಕೆ ಸಮಾನವಾಗಲಾರದು ಎಂಬುದೇ ಅಭಿಪ್ರಾಯವಾಗಿದೆ. ಅಂದ್ರೆ ಇದು ಸಾಧ್ಯನೇ ಇಲ್ಲ. ಆ ಎಲ್ಲ ಸೂರ್ಯರ ಪ್ರಕಾಶವು ಅನಿತ್ಯ, ಭೌತಿಕ ಮತ್ತು ಸೀಮಿತವಾಗಿದೆ. ಆ ಎಲ್ಲ ಪ್ರಕಾಶ ಏನು, ಎಲ್ಲ ಸೂರ್ಯರ ಎಲ್ಲ ಪ್ರಕಾಶ ಅದೆಂತದ್ದು? ಭೌತಿಕವಾಗಿದೆ, ಅನಿತ್ಯವಾಗಿದೆ, ಸೀಮಿತ. ಅದಕ್ಕೆಲ್ಲ ಒಂದು ಸೀಮೆ ಇದೆ, ನಿತ್ಯ ಅಲ್ಲ, ಭೌತಿಕವಾಗಿರ್ತಕ್ಕಂಥದ್ದು. ಆದರೆ ವಿರಾಟ್ ರೂಪಿ ಭಗವಂತನ ಪ್ರಕಾಶ ನಿತ್ಯ, ದಿವ್ಯ, ಅಲೌಕಿಕ ಮತ್ತು ಅಪರಿಮಿತವಾಗಿದೆ. ನಿತ್ಯವಾಗಿದೆ, ದಿವ್ಯವಾಗಿದೆ, ಅಲೌಕಿಕ ಮತ್ತು ಅಪರಿಮಿತ. ಅದಕ್ಕೆ ಪರಿಮಿತಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಎಲ್ಲೋ ಒಂದ್ ಕಡೆ ನಾವು ಹೇಳ್ದಂಗೆ ಜ್ಞಾಪಕ ಇದೆ ನನಗೆ. ಏನು, ಸಾವಿರ ಸೂರ್ಯರ ಪ್ರಕಾಶ ಅಂದ್ರೆ ಅದನ್ನ ನೋಡ್ಲಿಕ್ಕೆ ಸಾಧ್ಯ ಆಗಲ್ಲ. ಆದ್ರೆ ಅದರರ್ಥ ಒಬ್ಬ ಸೂರ್ಯನ ಬಿಸಿಗೆ ಇಷ್ಟು ತಾಪ ಇರ್ಬೇಕಾದ್ರೆ ಇನ್ನು ಸಾವಿರ ಸೂರ್ಯರು ಸೇರಿದ್ರೆ ಅಲ್ಲಿ ಹೇಳ್ತಾರೆ ಆ ಪ್ರಕಾಶ ಹೆಂಗಿದೆ, ಸಾವಿರ ಸೂರ್ಯನ ಪ್ರಕಾಶ ಇದೆ, ಅದರರ್ಥ ಸುಡುವಂತದ್ದಲ್ಲ ಅದು. ಇನ್ನೊಂದು ಹೇಗಿರ್ತದೆ, ಆಹ್ಲಾದಕರವಾಗಿರ್ತಕ್ಕಂಥ ಪ್ರಕಾಶ ಅನ್ನೋದು ನೋಡಿದ್ವಿ ನಾವು. ಎಲ್ಲೋ ಒಂದ್ ಕಡೆ ನನಗೆ ಹೇಳಿದಂಗೆ ಜ್ಞಾಪಕ ಇದೆ. ಹಾಗೆ ಇಲ್ಲಿ ಕೂಡ ಅದನ್ನ ಉಪಮಾನ ಕೊಡ್ಲಿಕ್ಕಾಗಲ್ಲ. ಲೌಕಿಕವಾದ ಸೂರ್ಯ ಚಂದ್ರರಿಗೆ ಆ ಪ್ರಕಾಶಕ್ಕೆ ಹೋಲಿಕೆ ಕೊಡ್ಲಿಕ್ಕಾಗಲ್ಲ. ಯಾಕೆಂದ್ರೆ ಅವೆಲ್ಲ ಕೂಡ ಆ ಪ್ರಕಾಶ ಭೌತಿಕವಾಗಿರ್ತಕ್ಕಂಥದ್ದು, ಅನಿತ್ಯವಾಗಿರ್ತಕ್ಕಂಥದ್ದು, ಸೀಮಿತವಾಗಿದೆ. ಆದರೆ ವಿರಾಟ್ ಸ್ವರೂಪಿ ಭಗವಂತನ ಪ್ರಕಾಶ ನಿತ್ಯ, ದಿವ್ಯ, ಅಲೌಕಿಕ ಮತ್ತು ಅಪರಿಮಿತ ಅನ್ನೋ ಮಾತನಲ್ಲಿ ಹೇಳ್ತಾ ಇದ್ದಾರೆ. ಭಗವಂತನು ಈ ಪ್ರಕಾಶಮಯ ಅದ್ಭುತ ಸ್ವರೂಪದಲ್ಲಿ ಅರ್ಜುನನು
ಎಲ್ಲ ವಿಶ್ವವನ್ನ ಯಾವ ಪ್ರಕಾಶದಿಂದ ನೋಡಿದನು ಎಂಬುದನ್ನ ಈಗ ತಿಳಿಸಲಾಗ್ತಾ ಇದೆ. ಭಗವಂತನ ಪ್ರಕಾಶಮಯ ಅದ್ಭುತ ಸ್ವರೂಪವನ್ನ ಅರ್ಜುನ ಎಲ್ಲ ವಿಶ್ವವನ್ನ ಯಾವ ಪ್ರಕಾರದಿಂದ ನೋಡಿದ, ಯಾವ ಪ್ರಕಾರದಿಂದ ನೋಡ್ದ ಅನ್ನೋ ಮಾತನ್ನ ಹೇಳ್ತಾ, ತತ್ರೈಕಸ್ಥಂ ಜಗತ್ಕೃಷ್ಣಂ ಪ್ರವಿಭಕ್ತಮನೇಕಧಾ ಅಪಶ್ಯದ್ದೇವ ದೇವಸ್ಯ ಶರೀರೇ ಪಾಂಡವಸ್ತದಾ. 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 ತದಾ ಪಾಂಡವಃ ತದಾ ಅನೇಕದಾ ಪ್ರವಿಭಕ್ತಂ ಕೃಷ್ಣಂ ಜಗದ್ದೇವದೇವಸ್ಯ ತತ್ರ ಶರೀರೇ ಏಕಸ್ಥಂ ಅಪಶ್ಯತ್. ಪಾಂಡವಃ ಪಾಂಡುಪುತ್ರನಾದ ಅರ್ಜುನನು ತದಾ ಆ ಸಮಯದಲ್ಲಿ ಅನೇಕದಾ ಪ್ರವಿಭಕ್ತಂ ವಿಭಕ್ತ ಅರ್ಥಾತ್ ಬಿಡಿ ಬಿಡಿಯಾಗಿದ್ದ ಕೃಷ್ಣಂ ಜಗತ್ ಸಂಪೂರ್ಣವಾದ ಜಗತ್ತನ್ನ ದೇವದೇವಸ್ಯ ದೇವದೇವನಾದ ಭಗವಾನ್ ಶ್ರೀಕೃಷ್ಣನ ತತ್ರ ಆ ಶರೀರೆ ಆ ಶರೀರದಲ್ಲಿ ಏಕಸ್ಥಂ ಒಂದೆಡೆ ಸ್ಥಿತವಾಗಿರುವುದನ್ನ ಅಪಶ್ಯತ್ತು ನೋಡಿದನು. ಪಾಂಡುಪುತ್ರನಾದ ಅರ್ಜುನನು ಆ ಸಮಯದಲ್ಲಿ ಅನೇಕ ಪ್ರಕಾರದಿಂದ ವಿಭಕ್ತವಾದ ಅರ್ಥಾತ್ ಬಿಡಿ ಬಿಡಿಯಾಗಿ ಸಂಪೂರ್ಣವಾದ ಜಗತ್ತನ್ನ ದೇವರ ದೇವನಾದ ಭಗವಾನ್ ಶ್ರೀಕೃಷ್ಣನ ಆ ಶರೀರದಲ್ಲಿ ಒಂದೆಡೆ ಸ್ಥಿತವಾಗಿರುವುದನ್ನು ನೋಡ್ತಾನೆ. ಯಾರು? ಅರ್ಜುನ. ಏನ್ ನೋಡ್ತಾನೆ? ಸದಾ ಅದು ಯಾವ ಸಮಯದ ವಾಚಿಕವಾಗಿದೆ? ಯಾವ ಸಮಯದಲ್ಲಿ ಭಗವಂತನು ಅರ್ಜುನನಿಗೆ ದಿವ್ಯ ದೃಷ್ಟಿಯನ್ನಿತ್ತು ತನ್ನ ಅಸಾಧಾರಣ ಯೋಗ ಶಕ್ತಿಯ ಸಹಿತ ವಿರಾಟ್ ರೂಪವನ್ನು ನೋಡಲು ಆಜ್ಞೆಯನ್ನು ಕೊಟ್ಟಿದ್ದನು, ಅದೇ ಸಮಯದ ವಾಚಿಕವಾಗಿ ಇಲ್ಲಿ ಸದಾ ಅಂದ್ರೆ ಯಾವಾಗ, ಸದಾ ಅಂದ್ರೆ ಯದಾ ಯಾವಾಗ, ತದಾ ಅವಾಗ, ತದಾ ಯದಾ ತದಾ ಯಾವಾಗ ಅವಾಗ. ಯಾವಾಗ ಯಾವ ಸಮಯದಲ್ಲಿ ಪರಮಾತ್ಮ ಅರ್ಜುನಿಗೆ ದಿವ್ಯ ದೃಷ್ಟಿಯನ್ನು ಕೊಟ್ಟನು, ತನ್ನ ಅಸಾಧಾರಣ ಯೋಗ ಶಕ್ತಿಯ ಸಹಿತ ವಿರಾಟ ರೂಪವನ್ನು ನೋಡಲು ಆಜ್ಞೆಯನ್ನು ಕೊಟ್ಟಿದ್ದನು. ಇಲ್ಲಿ ಇದೇ 11ನೇ ಅಧ್ಯಾಯ 8ನೇ ಶ್ಲೋಕದಲ್ಲಿ ನೋಡು ಅಂತೇಳಿ ತನ್ನ ದಿವ್ಯ ದೃಷ್ಟಿಯನ್ನ ಕೊಡ್ತಾನೆ. ಗೊತ್ತಿದೆ ಪರಮಾತ್ಮನಿಗೆ ಸಾಮಾನ್ಯ ಚಕ್ಷುಗಳಿಂದ ನನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಆಜ್ಞೆ ಕೊಡ್ತಾನೆ, ದಿವ್ಯ ದೃಷ್ಟಿಯನ್ನು ಕೊಡ್ತಾನೆ. ಅದರ ಆ ಸಮಯದ ವಾಚಿಕ ಯಾವಾಗ ದಿವ್ಯ ದೃಷ್ಟಿ ಕೊಟ್ನೋ ಆಜ್ಞೆ ಕೊಟ್ನೋ ನೋಡ್ಲಿಕ್ಕೆ, ಆವಾಗ ಅನ್ಲಿಕ್ಕಾಗಿ ಇಲ್ಲಿ ಸದಾ ಶಬ್ದವನ್ನ ಪದಪ್ರಯೋಗ ಮಾಡಲಾಗಿದೆ. ಜಗತ್ ಪದದ ಜೊತೆಗೆ ಅನೇಕದ ಪ್ರವಿಭಕ್ತಂ ಮತ್ತು ಕೃಷ್ಣಂ ವಿಶೇಷಣವನ್ನು ಕೊಟ್ಟು ಯಾವ ಭಾವವನ್ನು ತೋರಿಸಲಾಗಿದೆ? ಜಗತ್ ಜೊತೆಗೆ ಅನೇಕದ ಪ್ರವಿಭಕ್ತಂ ಕೃಷ್ಣಂ ಪ್ರಶ್ನೆ ಮಾಡ್ತಾ ಈ ವಿಶೇಷಣಗಳ ಪ್ರಯೋಗ ಇದು. ಇಲ್ಲಿ ದೇವತೆಗಳು, ಮನುಷ್ಯ, ಪಶು, ಪಕ್ಷಿ, ಕೀಟ, ಪತಂಗ ಮತ್ತು ವೃಕ್ಷ ಆದಿ ಭೋಕ್ತೃವರ್ಗ, ಪೃಥ್ವಿ, ಅಂತರಿಕ್ಷ, ಸ್ವರ್ಗ ಮತ್ತು ಪಾತಾಳ ಮೊದಲಾದ ಭೋಗ್ಯ ಸ್ಥಾನಗಳು ಮತ್ತು ಅವುಗಳನ್ನ ಭೋಗಿಸಲು ಯೋಗ್ಯವಾದ ಅಸಂಖ್ಯ ಸಾಮಗ್ರಿಗಳ ಭೇದದಿಂದ ವಿಭಕ್ತವಾದ ಈ ಸಮಸ್ತ ಬ್ರಹ್ಮಾಂಡವನ್ನ ಅರ್ಜುನನು ಭಗವಂತನ ಶರೀರದ ಒಂದು ಪ್ರದೇಶದಲ್ಲಿ ನೋಡಿದನು. ಅರ್ಥಾತ್ ಯಾವುದೇ ಒಂದು ಅಂಶವನ್ನು ನೋಡಿರಬಹುದು ಅಥವಾ ಇದರ ಸಮಸ್ತ ಭೇದಗಳನ್ನ ವಿಭಿನ್ನ ಭಾವದಿಂದ ಬೇರೆ ಬೇರೆಯಾಗಿ ನೋಡದೆ ಒಟ್ಟಿಗೆ ಸೇರಿದ್ದನ್ನು ನೋಡಿದ್ದನು ಎಂಬ ಮಾತಲ್ಲ. ಸಮಸ್ತ ವಿಶ್ವವನ್ನು ಇದೆಯೋ ಹಾಗೆಯೇ ಬೇರೆ ಬೇರೆಯಾಗಿ ನೋಡಿದನು. ಇಲ್ಲಿ ಜಗತ್ ಪದದ ಜೊತೆಗೆ ಅನೇಕದ ಪ್ರವಿಭಕ್ತಂ ಕೃಷ್ಣಂ ಈ ವಿಶೇಷಣವನ್ನು ಕೊಟ್ಟು
ಯಾವ ಭಾವವನ್ನು ತೋರಿಸ್ತಾ ಇದ್ದಾರೆ ಅಂತ ಪ್ರಶ್ನೆ ಮಾಡ್ತಾ, ಈ ವಿಶೇಷಣಗಳ ಪ್ರಯೋಗ ಮಾಡಿ ಇಲ್ಲಿ ದೇವತೆಗಳು, ಮನುಷ್ಯ, ಪಶು, ಪಕ್ಷಿ, ಕೀಟ, ಪತಂಗ ಮತ್ತು ವೃಕ್ಷ ಆದಿ ಭೋಕ್ತೃವರ್ಗ, ಪೃಥ್ವಿ, ಅಂತರಿಕ್ಷ, ಸ್ವರ್ಗ ಮತ್ತು ಪಾತಾಳ ಮೊದಲಾದ ಭೋಗ್ಯ ಸ್ಥಾನಗಳು. ನೋಡಿ, ಭೋಕ್ತೃವರ್ಗ, ಭೋಗ್ಯ ಸ್ಥಾನಗಳು. ಭೋಕ್ತೃವರ್ಗ ಯಾವುದು? ದೇವತೆಗಳು ಕೂಡ, ಮನುಷ್ಯರು, ಪಶು, ಪಕ್ಷಿ, ಕ್ರಿಮಿ, ಕೀಟ, ಪತಂಗ, ವೃಕ್ಷ ಇವೆಲ್ಲ ಕೂಡ ಭೋಕ್ತೃ, ಭೋಗವನ್ನ ಮಾಡತಕ್ಕಂಥವ್ರು. ಇನ್ನು ಪೃಥ್ವಿ, ಅಂತರಿಕ್ಷ, ಸ್ವರ್ಗ ಇವೆಲ್ಲ ಕೂಡ ಭೋಗ್ಯ ಸ್ಥಾನಗಳು. ಎಲ್ಲಿ ಭೋಗ ಮಾಡ್ತಾರೆ? ಪೃಥ್ವಿಯಲ್ಲಿ, ಅಂತರಿಕ್ಷದಲ್ಲಿ, ಸ್ವರ್ಗದಲ್ಲಿ, ಪಾತಾಳದಲ್ಲಿ. ಮತ್ತು ಅವುಗಳ ಭೋಗಿಸಲು ಯೋಗ್ಯವಾದ ಅಸಂಖ್ಯ ಸಾಮಗ್ರಿಗಳು. ಒಂದು ಭೋಕ್ತೃವರ್ಗ, ಭೋಗ್ಯ ಸ್ಥಾನ, ಭೋಗಿಸ್ಲಿಕ್ಕೆ ಬೇಕಾದ ಅಸಂಖ್ಯ ಒಂದೇ ಎರಡೇ. ಮನುಷ್ಯನ ಸುಖಕ್ಕಾಗಿ ಭೋಗ ಎಷ್ಟು ಬೇಕು? ಮನುಷ್ಯ ಅಲ್ಲ, ದೇವತೆಗಳಾಗಿರ್ಬೋದು, ಮನುಷ್ಯರು, ಪಶು, ಪಕ್ಷಿ, ಕ್ರಿಮಿ, ಕೀಟ, ಅದಕ್ಕೆ ಸಂಬಂಧಪಟ್ಟಂತೆ ಮುಖ್ಯವಾಗಿ ಆಹಾರ ಕೂಡ, ಇವೆಲ್ಲ ಕೂಡ ಆಹಾರ, ನೀರು ಇವೆಲ್ಲ ಬದುಕಲಿಕ್ಕೆ ಭೋಗ್ಯ ವಸ್ತುಗಳೇ. ಇರ್ಲಿಕ್ಕೆ ಮನೆ ಆಗಿರ್ಬೋದು, ಅದೇ ರೀತಿ ಕುಡಿಲಿಕ್ಕೆ ನೀರು, ತಿನ್ಲಿಕ್ಕೆ ಆಹಾರ, ಇವೆಲ್ಲ ಕೂಡ ಭೋಗ್ಯ ಪದಾರ್ಥಗಳೇ. ಬೇರೆ ಪಶು, ಪ್ರಾಣಿ, ಪಕ್ಷಿಗಳಿಗೆ ಹೋಲಿಕೆ ಮಾಡಿದಾಗ ಮನುಷ್ಯರಿಗೆ ಹೆಚ್ಚು ಭೋಗ್ಯ ಪದಾರ್ಥಗಳು ಬೇಕಾಗ್ತದೆ, ದೇವತೆಗಳಿಗೆ ಇನ್ನೂ ಜಾಸ್ತಿ ಅಂತ ನಾವು ಕೇಳ್ತೀವಿ. ಅಸಂಖ್ಯ ಸಾಮಗ್ರಿಗಳ ಭೇದದಿಂದ ವಿಭಕ್ತನಾದ ಈ ಸಮಸ್ತ ಬ್ರಹ್ಮಾಂಡವನ್ನ, ಅಂದ್ರೆ ಇಷ್ಟೆಲ್ಲವನ್ನ, ಒಂದು ಭೋಕ್ತೃವರ್ಗ, ಭೋಗ್ಯ ಸ್ಥಾನ. ಭೋಕ್ತೃವರ್ಗ ದೇವತೆಗಳು, ಮನುಷ್ಯರು, ಪಶು, ಪಕ್ಷಿ, ಕ್ರಿಮಿ, ಕೀಟ, ವೃಕ್ಷ ಅದೇ ಭೋಕ್ತೃವರ್ಗ. ವೃಕ್ಷಗಳು ಕೂಡ ನೀರು ಬೇಕಲ್ವಾ, ಗಾಳಿ ಬೇಕಲ್ವಾ, ಸೂರ್ಯನ ಬೆಳಗ್ಗೆ, ಇವೆಲ್ಲ ಕೂಡ ಭೋಗ ವಸ್ತುಗಳೇ, ಅಂದ್ರೆ ಅನುಭವಿಸ್ತಕ್ಕಂಥವು. ಇನ್ನು ಪೃಥ್ವಿ, ಅಂತರಿಕ್ಷ, ಸ್ವರ್ಗ, ಪಾತಾಳ ಇವು ಭೋಗ್ಯ, ಇಲ್ಲಿ ಸ್ಥಾನ, ಭೋಗ್ಯ ಸ್ಥಾನ ಮತ್ತು ಅವುಗಳ ಭೋಗಿಸಲು ಯೋಗ್ಯವಾದ ಅಸಂಖ್ಯ ಸಾಮಗ್ರಿಗಳ ಭೇದದಿಂದ ವಿಭಕ್ತನಾದ ಬೇರೆ ಬೇರೆಯಾದ ಈ ಸಮಸ್ತ ಬ್ರಹ್ಮಾಂಡವನ್ನು ಅರ್ಜುನನು ಭಗವಂತ ಶರೀರದ ಒಂದು ಪ್ರದೇಶದಲ್ಲಿ ನೋಡ. ಇಷ್ಟೆಲ್ಲವನ್ನ ಎಲ್ಲಿ ನೋಡ್ತಾನೆ? ಪರಮಾತ್ಮ ಶರೀರದ ಒಂದು ಭಾಗದಲ್ಲಿ ನೋಡಿದಂತೆ. ಇನ್ನು ಪರಮಾತ್ಮ ಶರೀರದಲ್ಲಿ ಪೂರ ಶರೀರ ಹೇಗಿರ್ಬೋದು, ಕೇವಲ ಒಂದು ಭಾಗದಲ್ಲಿ ಮಾತ್ರ ಇದೆಯಂತೆ. ಉದಾಹರಣೆಗೆ ನೋಡಿ, ಒಂದು ಶರೀರದಲ್ಲಿ ಪರಮಾತ್ಮ ಒಂದು ಕಡೆಯಲ್ಲಿ ಇಷ್ಟೆಲ್ಲ ಇದೆಯಂತೆ. ಎಲ್ಲ ಈಗಾಗಲೇ ನಾವು ಹೇಳ್ಕೊಂಡ್ವಿ. ಇದೇನೋ ಬರೀ ಜ್ಞಾನಕ್ಕೆ ಸಂಬಂಧಪಟ್ಟ ವಿಷಯ ಅಂತ ಅನ್ಕೋಬಾರ್ದು. ಅದೇ ರೀತಿ ಇನ್ನೇನೋ ರೇಡಿಯೋ ಮೊದಲಾದ ಮಾಧ್ಯಮಗಳಿಂದ ನೋಡಿದ ದಿವ್ಯ ದೃಷ್ಟಿ ಅಂದ್ಕೋಬಾರ್ದು. ಹಂಗಂತ ಸ್ವಪ್ನ ದೃಶ್ಯ ಕೂಡ ಅಂತ ಅನ್ಕೋಬೇಡಿ. ಇದು ನಿಜವಾಗಿಯೂ ಅರ್ಜುನ ನೋಡಿರ್ತಕ್ಕಂಥ ಅನುಭವಗಳು. ಇವೆಲ್ಲ ಕೂಡ ಸ್ವತಃ ನೋಡ್ತಾನೆ ಅರ್ಜುನ. ಇಡೀ ಭುವನ ಬ್ರಹ್ಮಾಂಡಗಳೆಲ್ಲ ಪರಮಾತ್ಮನ ಒಂದು ಭಾಗದಲ್ಲಿ ಮಾತ್ರ ಇದೆ. ಇನ್ನು ಪರಮಾತ್ಮನ ವಿರಾಟ್ ರೂಪ ಹೇಗಿರ್ಬೋದು ಅದನ್ನ ಊಹೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಸಮಸ್ತ ಬ್ರಹ್ಮಾಂಡವನ್ನು ಅರ್ಜುನನು ಭಗವಂತನ ಶರೀರದ ಒಂದು ಪ್ರದೇಶದಲ್ಲಿ ನೋಡ್ತಾನೆ. ಅರ್ಥಾತ್ ಯಾವುದೇ ಒಂದು ಅಂಶವನ್ನು ನೋಡಿರಬಹುದು ಅಥವಾ ಇದರ ಸಮಸ್ತ ಭೇದಗಳನ್ನ ಭಿನ್ನ ಭಾವದಿಂದ ಬೇರೆ ಬೇರೆಯಾಗಿ ನೋಡದೆ ಒಟ್ಟಿಗೆ ಸೇರಿದಲ್ಲಿ ನೋಡಿದನು ಎಂಬ ಮಾತಲ್ಲ. ಅರ್ಥಾತ್ ಏನಿಲ್ಲಿ ಮತ್ತೆ ಹೇಳ್ತಾರೆ ಏನಂತ, ಇದೆಲ್ಲ ಒಂದೇ ಕಡೆ ನೋಡಿದ್ದು. ಅರ್ಥಾತ್ ಒಂದು ಅಂಶವನ್ನು ನೋಡಿರಬಹುದು ಅಥವಾ ಇದರ ಸಮಸ್ತ ಭೇದಗಳನ್ನ ಬೇರೆ ಬೇರೆಯಾಗಿ ನೋಡದೆ ಒಟ್ಟಿಗೆ ಸೇರಿದ್ದನ್ನ ನೋಡಿದ್ದನು, ಎಲ್ಲವನ್ನು ಕೂಡ ಸೇರಿ ಎಂಬ ಮಾತು. ಸಮಸ್ತ ವಿಶ್ವವನ್ನು ಹೇಗಿದೆಯೋ ಹಾಗೆ ಬೇರೆ ಬೇರೆ ಅಂದ್ರೆ ಏನು, ಸಮಸ್ತ ವಿಶ್ವವನ್ನು ಹೇಗಿದೆಯೋ ಹಾಗೆ ಬೇರೆ ಬೇರೆ ನೋಡ್ತಾನೆ. ಅದ ಎಲ್ಲಿ ನೋಡ್ತಾನೆ? ಪರಮಾತ್ಮನ ಶರೀರದ ಒಂದು ಕಡೆಯಲ್ಲಿ ಎಲ್ಲವನ್ನು ನೋಡ್ತಾನೆ. ನೋಡಿ, ಏಕಸ್ತಂ ಎಂಬುದರ ಪ್ರಯೋಗದ ಭಾವ ಏನು? ಏಕಸ್ತಂ 10ನೇ ಅಧ್ಯಾಯದ ಕೊನೆಯಲ್ಲಿ ಭಗವಂತನು ಈ ಸಂಪೂರ್ಣ ಜಗತ್ತನ್ನು ನಾನು ಒಂದು ಅಂಶದಲ್ಲಿ ಧರಿಸಿಕೊಂಡು ಚೆನ್ನಾಗಿದ್ದೇನೆ ಎಂಬ ಮಾತನ್ನ ಹೇಳಿದ್ದನು. ಅದನ್ನೇ ಇಲ್ಲಿ ಅರ್ಜುನನು
ಪ್ರತ್ಯಕ್ಷವಾಗಿ ನೋಡಿದನು. ಅದೇ ಮಾತನ್ನ ಸ್ಪಷ್ಟಪಡಿಸಲು ಏಕಸ್ತಂ ಅರ್ಥಾತ್ ಒಂದೇ ಪ್ರದೇಶದಲ್ಲಿ ಸ್ಥಿತ ಪದದ ಪ್ರಯೋಗ ಮಾಡಲಾಗಿದೆ. ಏಕಸ್ತಂ ಅದೇ ಕಡೆ. ಏನಪ್ಪ ಏಕಸ್ತಂ ಎಂಬ ಪದದ ಪ್ರಯೋಗ ಅಂದ್ರೆ 10ನೇ ಅಧ್ಯಾಯದ ಕೊನೆಯಲ್ಲಿ ಭಗವಂತ ಈ ಸಂಪೂರ್ಣ ಜಗತ್ತನ್ನ ನಾನು ಒಂದು ಅಂಶದಲ್ಲಿ ಧರಿಸಿಕೊಂಡು, ಈ ಸಂಪೂರ್ಣ ಜಗತ್ತನ್ನ ಇಲ್ಲಿ ಒಂದು ಅಂಶದಲ್ಲಿ ಹೇಳಿದ ನೋಡಿದ್ವಿ. ನಾವು 10ನೇ ಅಧ್ಯಾಯದಲ್ಲಿ ನೋಡಿದ್ವಿ. ಇಲ್ಲಿ ಆ 10ನೇ ಅಧ್ಯಾಯದಲ್ಲಿ ಮಾತು ಹೇಳಿದಾರಲ್ಲ, ಅದನ್ನೇ ಇಲ್ಲಿ ಅರ್ಜುನ ಪ್ರತ್ಯಕ್ಷವಾಗಿ ನೋಡ್ತಾನೆ. 10ನೇ ಅಧ್ಯಾಯದಲ್ಲಿ ಕೂಡ ಇದೇ ಮಾತು ಬಂತು ನಮ್ಗೆ. ಎಲ್ಲವನ್ನ ನನ್ನ ಯೋಗ ಶಕ್ತಿಯ ಒಂದು ಅಂಶದಲ್ಲಿ ಮಾತ್ರ ಇದೆ ಅಂತ ಹೇಳಿ ಪರಮಾತ್ಮ 10ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಅದನ್ನೇ ಇಲ್ಲಿ ಅರ್ಜುನ ನೋಡ್ತಾನೆ ಕೂಡ, ಪ್ರತ್ಯಕ್ಷವಾಗಿ ನೋಡ್ತಾನೆ. ಅದೇ ಮಾತನ್ನ ಇಲ್ಲಿ ಸ್ಪಷ್ಟಪಡಿಸ್ಲಿಕ್ಕಾಗಿ ಏಕಸ್ತಂ ಅಂದ್ರೆ ಒಂದು ಕಡೆ, ಅರ್ಥಾತ್ ಒಂದು ಪ್ರದೇಶದಲ್ಲಿ ಸ್ಥಿತ ಈ ಪದ ಪ್ರಯೋಗ ಮಾಡಲಾಗಿದೆ. ಒಂದು ಕಡೆ ನೋಡ್ತಾನೆ. ತತ್ರ ಎಂಬ ಪದವು ಯಾವುದರ ವಿಶೇಷಣವಾಗಿದೆ ಮತ್ತು ಇದರ ಪ್ರಯೋಗದ ಅಭಿಪ್ರಾಯ ಏನು? ಯತ್ರ ತತ್ರ ಅಲ್ಲಿ. ಇಲ್ಲಿ ತತ್ರ ಎಂಬ ಪದವು ಹಿಂದಿನ ವರ್ಣನೆಯೊಂದಿಗೆ ಸಂಬಂಧವಿರಿಸುತ್ತದೆ ಮತ್ತು ಇಲ್ಲಿ ಇದು ದೇವತೆಗಳ ದೇವರಾದ ಭಗವಂತನ ಶರೀರಕ್ಕೆ ವಿಶೇಷಣವಾಗಿದೆ. ಇದರ ಪ್ರಯೋಗದಿಂದ ದೇವತೆಗಳಿಗೂ ಕೂಡ ದೇವತೆ, ಸರ್ವಶ್ರೇಷ್ಠ ಬ್ರಹ್ಮಾದಿ ದೇವತೆಗಳಿಗೂ ಕೂಡ ಪೂಜ್ಯ ಭಗವಾನ್ ಶ್ರೀಕೃಷ್ಣನ ವಿಶ್ವರೂಪದಲ್ಲಿ ಪಾಂಡುಪುತ್ರ ಅರ್ಜುನನು ಸಮಸ್ತ ಜಗತ್ತನ್ನ ಒಂದೇ ಕಡೆಯಲ್ಲಿ ಸ್ಥಿತವಾಗಿರುವುದನ್ನು ನೋಡಿದನು. ಇವೆಲ್ಲವನ್ನ ತತ್ರ ಅಂದ್ರೆ ಅಲ್ಲಿ, ಇಲ್ಲಿ ಪರಮಾತ್ಮನಲ್ಲಿ. ಇಂದಿನ ಪದದ ವರ್ಣನೆಯೊಂದಿಗೆ ಸಂಬಂಧ. ಏಕಸ್ತಂ ಒಂದು ಕಡೆ ಬಂತಲ್ಲ, ಏಕಸ್ತಂ ಒಂದು ಕಡೆ ಅಲ್ಲಿ, ಮತ್ತು ಇಲ್ಲಿ ಇದು ದೇವತೆಗಳ ದೇವರಾದ ಭಗವಂತನ ಶರೀರಕ್ಕೆ ವಿಶೇಷಣ. ತತ್ರ ಅಲ್ಲಿ ಆ ಪರಮಾತ್ಮನಲ್ಲೇ ಒಂದು ಕಡೆ, ಪರಮಾತ್ಮನಲ್ಲಿ ಒಂದು ಕಡೆ ಪರಮಾತ್ಮನಲ್ಲಿ, ತತ್ರ ಪರಮಾತ್ಮನಲ್ಲಿ ಆ ಶರೀರಕ್ಕೆ ವಿಶೇಷಣ ತತ್ರ ಅನ್ನೋ ಶಬ್ದ. ಇದರ ಪ್ರಯೋಗದಿಂದ ದೇವತೆಗಳೂ ಕೂಡ ದೇವತೆಗಳು ಕೂಡ ಪರಮಾತ್ಮ ದೇವತೆ. ಯಾಕೆ ಎಲ್ಲಾ ದೇವತೆಗಳನ್ನು ಪರಮಾತ್ಮ ನೋಡ್ತಾ ಇದ್ದಾರೆ, ಇಡೀ ಜಗತ್ತನ್ನೇ ಪರಮಾತ್ಮಲ್ಲಿ ನೋಡ್ತಾ ಇದ್ದಾರಲ್ಲ, ಹಾಗಾಗಿ ದೇವತೆಗಳು ಕೂಡ ಪರಮಾತ್ಮ ದೇವತೆ. ಸರ್ವಶ್ರೇಷ್ಠ ಬ್ರಹ್ಮಾದಿ ದೇವತೆಗಳು ಕೂಡ, ಸರ್ವಶ್ರೇಷ್ಠ ಬ್ರಹ್ಮಾದಿ ಮೊದಲಾದ ದೇವತೆಗಳು ಕೂಡ ಪೂಜ್ಯ ಭಗವಾನ್ ಶ್ರೀಕೃಷ್ಣನ ವಿಶ್ವರೂಪದಲ್ಲಿ ಎಲ್ಲವನ್ನ, ದೇವತೆಗಳನ್ನ, ಬ್ರಹ್ಮದೇವ್ ಕೂಡ ಪೂಜ್ಯ ಭಗವಾನ್ ಶ್ರೀಕೃಷ್ಣನ ವಿಶ್ವರೂಪದಲ್ಲಿ ಪಾಂಡುಪುತ್ರ ಅರ್ಜುನನು ಸಮಸ್ತ ಜಗತ್ತನ್ನ ಒಂದೇ ಕಡೆ, ಏಕಸ್ತಂ ಒಂದು ಕಡೆ, ತತ್ರ ಆ ಪರಮಾತ್ಮ ಶರೀರದಲ್ಲಿ ಸ್ಥಿತವಾಗಿರುವುದನ್ನ ನೋಡ್ತಾನೆ. ಈ ಪ್ರಕಾರದಿಂದ ಅರ್ಜುನನ ಮೂಲಕ ಭಗವಾನ್ ವಿರಾಟ್ ರೂಪವು ನೋಡಿದಾಗ ಬಳಿಕ ಏನಾಯ್ತು? ಆಯ್ತಪ್ಪ ನೋಡಿದ, ಆಮೇಲೆ ಏನಾಯ್ತು? ನೋಡಿ ಸರಿ ಇದೆ, ಮತ್ತೇನು ಈಗ ಅಲ್ಲಿ ಏನು ವಿಶೇಷಣ, ಹೇಗಿತ್ತು ಅಂತ ಸಮಾಚಾರ ಮುಂದೆ ಹೇಳ್ತಾರೆ. ಈ ಪ್ರಕಾರದಿಂದ ಅರ್ಜುನನ ಮೂಲಕ ಭಗವಂತನ ವಿರಾಟ್ ರೂಪವು ನೋಡಿಯಾದ ಬಳಿಕ ಏನಾಯ್ತು? ಈ ಜಿಜ್ಞಾಸೆ ಕುರಿತು ಹೇಳ್ತಾ ಇದ್ದಾನೆ. ತತಸ್ಥ ವಿಸ್ಮಯಾವಿಷ್ಟೋ ಹೃಷ್ಟ ರೋಮಾಧನಂಜಯ ಪ್ರಣಮ್ಯ ಶಿರಸಾ ದೇವಂ ಕೃತಾಂಜಲಿರಭಾಷತ. ತತಸ್ಥ ವಿಸ್ಮಯಾವಿಷ್ಟೋ ಹೃಷ್ಟ ರೋಮಾಧನಂಜಯ ಪ್ರಣಮ್ಯ ಶಿರಸಾ ದೇವಂ ಕೃತಾಂಜಲಿರಭಾಷತ. ತತಸ್ಥ ವಿಸ್ಮಯಾವಿಷ್ಟೋ ಹೃಷ್ಟರೋಮಾ ಧನಂಜಯಃ ಪ್ರಣಮ್ಯ ಶಿರಸಾ ದೇವಂ ಕೃತಾಂಜಲಿರಭಾಷತ. ತತಸ್ಥ ವಿಸ್ಮಯಾವಿಷ್ಟೋ ಹೃಷ್ಟರೋಮಾ ಧನಂಜಯಃ ಪ್ರಣಮ್ಯ ಶಿರಸಾ ದೇವಂ ಕೃತಾಂಜಲಿರಭಾಷತ. ತತಃ ನಂತರ ಅನಂತರ ವಿಸ್ಮಯಾವಿಷ್ಟಃ ಹೃಷ್ಟರೋಮ ಸಹ ಧನಂಜಯಃ ದೇವಂ ಶಿರಸಾ ಪ್ರಣಮ್ಯ ಕೃತಾಂಜಲಿ ಅಭಾಷತ. ಯಾವಾಗ ಎಲ್ಲವನ್ನ ಪರಮಾತ್ಮನ ಒಂದು ಕಡೆಯಲ್ಲಿ ನೋಡ್ತಾನೆ, ನೋಡಿದಾಗ ಯಾವಾಗ ದಿವ್ಯವಾದ ನೇತ್ರಗಳಿಂದ ಇವೆಲ್ಲವನ್ನ ಒಂದು ಕಡೆ ನೋಡಿದಾಗ ಅನಂತರ ಏನಾಗ್ತದೆ? ತತಃ ವಿಸ್ಮಯಾವಿಷ್ಟ ಆಶ್ಚರ್ಯಚಕಿತನಾಗ್ತಾನೆ. ಹೃಷ್ಟ ರೋಮ ಪುಲಕಿತ ಶರೀರಿಯಾದ, ಅಂದ್ರೆ ಶರೀರ ಪುಲಕಿತವಾಯಿತು,
ಸಹ ಧನಂಜಯ, ಯಾರು ನೋಡ್ದು ಧನಂಜಯ, ಆ ಧನಂಜಯ ಅರ್ಜುನ ದೇವಂ ಏನು ಪ್ರಕಾಶಮಯವ ವಿಶ್ವರೂಪನಾದ ಪರಮಾತ್ಮನನ್ನ ಶ್ರದ್ಧೆ ಮತ್ತು ಭಕ್ತಿ ಸಹಿತನಾಗಿ ಶಿರಸಾ ಪ್ರಣಮ್ಯ ಶಿರವಾಗಿ ನಮಸ್ಕಾರ ಮಾಡ್ತಾನೆ ಮತ್ತು ಕೈ ಜೋಡಿಸಿ ಹೇಳ್ತಾನೆ. ನೋಡಿ, ಯಾವಾಗ ಪರಮಾತ್ಮ ತನ್ನ ಬಗ್ಗೆ ಎಷ್ಟೆಲ್ಲ 10ನೇ ಅಧ್ಯಾಯದಲ್ಲಿ ಅದೆಲ್ಲ ಕೇಳಿ ಕೇಳಿ ಅರ್ಜುನಿಗೆ ಅನಿಸ್ತದೆ, ಒಂದ್ಸರಿ ಆ ರೂಪವನ್ನ ದರ್ಶನ ಮಾಡಿದ್ರೆ ಹೇಗಿರ್ಬೋದು, ಒಂದ್ಸರಿ ಮಾಡ್ಲೇಬೇಕು ಅಂತ ನಿಶ್ಚಯ ಮಾಡ್ತಾನೆ. ಅದಕ್ಕಾಗಿ 11ನೇ ಅಧ್ಯಾಯ ಪ್ರಾರಂಭದಲ್ಲೇ ಪ್ರಾರ್ಥನೆ ಮಾಡ್ತಾನೆ, ಒಂದ್ಸರಿ ನಿಮ್ಮ ರೂಪದ ದರ್ಶನವನ್ನು ನೋಡುವಂತ ಯೋಗ್ಯತೆ ನನಗಿದ್ರೆ ದಯಮಾಡಿ ಒಂದ್ಸರಿ ಅದನ್ನು ದರ್ಶನ ಮಾಡಿಸಿ ಪರಮಾತ್ಮನೇ ಅಂತಂದಾಗ ಪರಮಾತ್ಮ ತನ್ನ ಅನುಗ್ರಹದಿಂದ ದಿವ್ಯ ನೇತ್ರಗಳನ್ನ ಪ್ರಸಾದಿಸ್ತಾನೆ, ಕೊಡ್ತಾನೆ. ಅದರಿಂದ ನೋಡು ಅಂತ ಹೇಳಿದಾಗ ಎಲ್ಲವನ್ನ ನೋಡು ಹೇಗೆ ಏನನ್ನ ಎಲ್ಲ ಕಡೆ ಹೇಗಿತ್ತು ಅನ್ನೋದನ್ನೆಲ್ಲ ಏನೇನ್ ನೋಡ್ದ ಅಂತ ನೋಡ್ತಾ ಇದ್ವಿ ನಾವು. ಅನೇಕ ಮುಖಗಳು, ನೇತ್ರಗಳು, ಅದ್ಭುತವಾದ ದರ್ಶನ, ದಿವ್ಯವಾದ ಆಭರಣಗಳು, ಅಲಂಕೃತವಾದ ಮಾಲೆಗಳು, ಕೈಲಿ ಹಿಡಿದಿರತಕ್ಕಂತ ಆಯುಧಗಳು, ದಿವ್ಯವಾದ ಗಂಧವನ್ನ ಲೇಪಿಸಿರ್ತಕ್ಕಂತ ಆ ಸುಗಂಧ ಆಗಿರ್ಬೋದು, ಇವೆಲ್ಲವನ್ನ ಎಲ್ಲಾ ಕಡೆ ಮುಖ ಇವೆಲ್ಲ ನೋಡಿ, ಮತ್ತು ಆಕಾಶದಲ್ಲಿ 1000 ಸೂರ್ಯರು ಒಮ್ಮೆಲೆಗೆ ಉದಯಿಸಿದರೆ ಉಂಟಾಗ್ತಕ್ಕಂಥ ಪ್ರಕಾಶ ಅದು ಈ ಪರಮಾತ್ಮನ ಪ್ರಕಾಶಕ್ಕೆ ಸಮ. ಇವೆಲ್ಲ ನೋಡ್ತಾನೆ. ಎಲ್ಲಿ ನೋಡ್ತಾನೆ? ಒಂದೇ ಕಡೆ. ಅವಾಗ ಒಂದೇ ಕಡೆ ಏಕಸ್ತಂ ತತ್ರ ಎಲ್ಲ ನೋಡಿ ಏನಾಗ್ತದೆ? ಸಹ ತತಃ ಅನಂತರ ಏನಾಗ್ತದೆ? ವಿಸ್ಮಯ ಆಶ್ಚರ್ಯಚಕಿತನಾಗ್ತಾನೆ, ಪುಲಕಿತ ಶರೀರ ಆಗ್ತಾನೆ. ಅರ್ಜುನ ಧನಂಜಯ ಅರ್ಜುನ ದೇವಂ ಪ್ರಕಾಶಮಯವಾದ ವಿಶ್ವರೂಪದ ಪರಮಾತ್ಮನನ್ನ ಶ್ರದ್ಧೆ ಮತ್ತು ಭಕ್ತಿ ಸಹಿತನಾಗಿ ಶಿರಸಾ ಪ್ರಣಮ್ಯ ಕೃತಾಂಜಲಿನ ಭಾಷಿತ ತಲೆಬಾಗಿ ನಮಸ್ಕರಿಸಿ ಎರಡೂ ಕೈಯನ್ನು ಜೋಡಿಸಿ ಸ್ತುತಿ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಒಮ್ಮೆಲೆ ಅಂತ ದರ್ಶನ ಆದಾಗ ಹಾಗೇನು ತಲ ಬಾಗಿ ನಮಸ್ಕಾರ ಮಾಡಿ ಎರಡೂ ಕೈಯನ್ನು ಜೋಡಿಸಿ ಹೇಳ್ತಾನೆ ಅಂತ ಮುಂದೆ ಬರ್ತದೆ. ಹೇಗೆ ಇವೆಲ್ಲ ನೋಡೋಣ ಒಂದ್ಸರಿ. ತತಃ ಪದದ ಅಭಿಪ್ರಾಯ ಏನು? ತತಃ ಪದವು ಅನಂತರದ ವಾಚಕವಾಗಿದೆ. ಇದರ ಪ್ರಯೋಗ ಇದು: ಅರ್ಜುನನು ಯಾವಾಗ ಮೇಲೆ ಹೇಳಿದ ಅದ್ಭುತವೂ ಪ್ರಭಾವಶಾಲಿಯೂ ಆದ ಭಗವಂತನ ರೂಪದ ದರ್ಶನವನ್ನು ಮಾಡಿದನೋ ಆಗ ಅವನಲ್ಲಿ ಈ ರೀತಿಯ ಪರಿವರ್ತನೆ ಉಂಟಾಯಿತು ಎಂಬ ಭಾವವನ್ನ ತೋರಿಸಲಾಗಿದೆ. ಈ ತತಃ ಶಬ್ದ ಅನಂತರದ ವಾಚಕ. ಅನಂತರ ಏನಾಯ್ತು? ಇಷ್ಟೆಲ್ಲ ನೋಡಿದ್ಮೇಲೆ ಏನಾಯ್ತಪ್ಪ ಅಂದ್ರೆ, ಇದರ ಪ್ರಯೋಗ ಮಾಡಿ ಅರ್ಜುನನು ಯಾವಾಗ ಮೇಲೆ ಹೇಳಿದ ಎಲ್ಲ ಅದ್ಭುತ ಪ್ರಭಾವಗಳನ್ನ ಆ ಭಗವಂತನ ರೂಪದಲ್ಲಿ ದರ್ಶನ ಮಾಡ್ತಾನೋ ಅವನಲ್ಲಿ ಈ ರೀತಿ ಪರಿವರ್ತನೆ. ಏನು ಪರಿವರ್ತನೆ ನೋಡಿದ್ವಲ್ಲ ನಾವು. ಹಾಗೆ ಬಾಗಿ ನಮಸ್ಕಾರ ಮಾಡ್ತಾನೆ, ಕೈಯನ್ನ ಜೋಡಿಸ್ತಾನೆ. ತತಃ ಶಬ್ದದ ವಾಚಕ ಈ ಅರ್ಥವನ್ನು ಕೊಡ್ತದೆ. ಇನ್ನು ಧನಂಜಯದ ಜೊತೆಗೆ ವಿಸ್ಮಯಾವಿಷ್ಟ ಮತ್ತು ಹೃಷ್ಟರೋಮ ಎರಡು ವಿಶೇಷಣಗಳ ಪ್ರಯೋಗದ ಅಭಿಪ್ರಾಯ ಏನು? ಧನಂಜಯ ಜೊತೆಗೆ ವಿಸ್ಮಯಾವಿಷ್ಟ ಹೃಷ್ಟರೋಮ ಎರಡು ವಿಶೇಷಣಗಳ ಪ್ರಯೋಗದ ಅಭಿಪ್ರಾಯ. ಅನೇಕ ರಾಜರುಗಳ ಮೇಲೆ ವಿಜಯ ಸಾಧಿಸಿ ಅರ್ಜುನನು ಧನ ಸಂಗ್ರಹಗೈದಿದ್ದನು. ಅದಕ್ಕಾಗಿ ಅವನ ಒಂದು ಹೆಸರು ಧನಂಜಯ ಎಂದಾಯ್ತು. ನೋಡಿದಿವಿ. ಇಲ್ಲಿ ಆ ಧನಂಜಯ ಪದದ ಜೊತೆಗೆ ವಿಸ್ಮಯಾವಿಷ್ಟ ಮತ್ತು ಹೃಷ್ಟರೋಮ ಎರಡು ವಿಶೇಷಣಗಳ ಪ್ರಯೋಗ ಇದು. ಅರ್ಜುನನ ಹರ್ಷ ಮತ್ತು ಆಶ್ಚರ್ಯದ ಹೆಚ್ಚಳವನ್ನ ತೋರಿಸಲಾಗಿದೆ. ಭಗವಂತನ ಆ ರೂಪವನ್ನು ನೋಡಿ ಅರ್ಜುನನಿಗೆ ಎಷ್ಟು ಮಹಾನ್ ಹರ್ಷ ಮತ್ತು ಆಶ್ಚರ್ಯವಾಯಿತೆಂದರೆ ಅದರ ಕಾರಣದಿಂದ ಅದೇ ಕ್ಷಣದಲ್ಲಿ ಅವನ ಸಮಸ್ತ ಶರೀರವು ಪುಲಕಿತವಾಗಿ ಹೋಯಿತು. ಅವನು ಈ ಹಿಂದೆ ಭಗವಂತನ ಇಂತಹ ಐಶ್ವರ್ಯಪೂರ್ಣ ಸ್ವರೂಪವನ್ನ ಎಂದೂ ನೋಡಿರಲಿಲ್ಲ. ಅದಕ್ಕಾಗಿ ಆ ಲೌಕಿಕ ರೂಪವನ್ನು ನೋಡುತ್ತಲೇ ಅವನ ಹೃದಯದ ಪಟಲದ ಮೇಲೆ ಭಗವಂತನ ಅಪರಿಮಿತ ಪ್ರಭಾವದ ಕೆಲವು ಅಂಶಗಳು ಅಂಕಿತವಾದವು. ಭಗವಂತನ ಕೆಲವು ಪ್ರಭಾವಗಳು ಅವನ ಅರಿವಿಗೆ ಬಂದವು. ಇದರಿಂದಾಗಿ ಅವನ ಹರ್ಷ ಮತ್ತು ಆಶ್ಚರ್ಯಕ್ಕೆ ಎಲ್ಲೇ ಇರಲಿಲ್ಲ, ಸೀಮೆ ಇರಲಿಲ್ಲ ಎಂಬ ಅಭಿಪ್ರಾಯವಾಗಿದೆ. ಧನಂಜಯ ಜೊತೆಗೆ ವಿಸ್ಮಯಾವಿಷ್ಟ ಮತ್ತು ಹೃಷ್ಟರೋಮ ಎರಡು ವಿಶೇಷಣಗಳ ಪ್ರಯೋಗದ ಅಭಿಪ್ರಾಯ ಏನು?
ಅನೇಕ ರಾಜರುಗಳ ಮೇಲೆ ವಿಜಯ ಸಾಧಿಸಿ. ಒಬ್ಬರಲ್ಲ ಇಬ್ಬರಲ್ಲ, ಅನೇಕ ರಾಜರುಗಳ ಮೇಲೆ ವಿಜಯ ಸಾಧಿಸಿ ಅರ್ಜುನನು ಧನ ಸಂಗ್ರಹ ಮಾಡಿದ್ದ. ಅದಕ್ಕೆ ಅರ್ಜುನನಿಗೆ ಧನಂಜಯ, ಧನವನ್ನ ಗೆದ್ದವನು, ಧನವನ್ನೇ ಸಂಗ್ರಹ ಮಾಡಿದವನು. ಅದಕ್ಕಾಗಿ ಅವನ ಒಂದು ಹೆಸರು ಧನಂಜಯ ಅಂತ ಆಯ್ತು. ಇಲ್ಲಿ ಆ ಧನಂಜಯ ಪದದ ಜೊತೆಗೆ ವಿಸ್ಮಯಾವಿಷ್ಟ ಮತ್ತು ಹೃಷ್ಟರೋಮ ಈ ಎರಡು ವಿಶೇಷಣಗಳಿವೆಲ್ಲ. ಆ ಧನಂಜಯ ವಿಸ್ಮಯಾವಿಷ್ಟ ಅಂತ ಅರ್ಜುನ ಹರ್ಷ ಮತ್ತು ಹರ್ಷದ ಹೆಚ್ಚಳವನ್ನು ತೋರಿಸಲಾಗಿದೆ. ವಿಸ್ಮಯಾವಿಷ್ಟ ಹೃಷ್ಟರೋಮ ಅಂದ್ರೇನು? ಆ ಎರಡು ವಿಶೇಷಗಳ ಪ್ರಯೋಗ ಮಾಡಿ ಅರ್ಜುನ ಹರ್ಷ ಮತ್ತು ಆಶ್ಚರ್ಯದ ಹೆಚ್ಚಳ ಅಂದ್ರೇನು ಅಂತ ಅವನಿಗೆ ಆ ವಿಸ್ಮಯ ಮತ್ತು ಹೃಷ್ಟರೋಮ ಆಶ್ಚರ್ಯ ಅದರ ಹೆಚ್ಚಳವನ್ನು ತೋರಿಸಲಾಗಿದೆ. ಅಂದ್ರೆ ವಿಶೇಷವಾಗಿದ್ದ ಆಶ್ಚರ್ಯ ಆಯಿತು, ಹರ್ಷವಾಯಿತು. ಆ ಭಗವಂತನ ರೂಪವನ್ನು ನೋಡಿ ಅರ್ಜುನಿಗೆ ಎಷ್ಟು ಮಹಾನ್ ಹರ್ಷ ಮತ್ತು ಆಶ್ಚರ್ಯವಾಯಿತಂದ್ರೆ ಅದರ ಕಾರಣದಿಂದ ಅದೇ ಕ್ಷಣದಲ್ಲಿ ಅವನ ಶರೀರ ಏನಾಯ್ತು? ಪುಲಕಿತವಾಗಿ ಹೋಯಿತು. ಇದುವರೆಗೆಂದೂ ಈ ರೀತಿಯಾದ ಅನುಭೂತಿ ಆಗಿರಲಿಲ್ಲ. ಈ ರೀತಿ ಆಗಿರ್ತಕ್ಕಂಥ ದರ್ಶನವನ್ನು ಕೂಡ ಮಾಡಿರಲಿಲ್ಲ. ಆ ಭಗವಂತನ ರೂಪವನ್ನು ನೋಡಿ ಅರ್ಜುನನಿಗೆ ಎಷ್ಟು ಮಹಾನ್ ಹರ್ಷ ಮತ್ತು ಆಶ್ಚರ್ಯವಾಯಿತು ಅಂತಂದ್ರೆ ಅದರ ಕಾರಣದಿಂದ ಅದೇ ಕ್ಷಣದಲ್ಲಿ ಅವನ ಸಮಸ್ತ ಶರೀರ ಪುಲಕಿತವಾಗುತ್ತದೆ. ಯಾವ ನೋಡ್ತಾನೆ ಆಗ್ಲೇ ಅದೇ ಕ್ಷಣದಲ್ಲಿ ಪುಲಕಿತವಾಗುತ್ತಾನೆ. ಅವನು ಈ ಹಿಂದೆ ಇಂತಹ ಐಶ್ವರ್ಯಪೂರ್ಣ ರೂಪವನ್ನು ಎಂದೂ ನೋಡಿರಲಿಲ್ಲ. ಯಾಕೆ? ಆಶ್ಚರ್ಯ ಯಾವಾಗ ಆಗುತ್ತದೆ? ಇದುವರೆಗೆ ಎಂದೂ ನೋಡಿರದ ದೃಶ್ಯಗಳನ್ನು ನೋಡಿದಾಗ, ಎಂದೂ ಕೇಳಿದ ಮಾತುಗಳನ್ನು ಕೇಳಿದಾಗ ಆವಾಗಲೇ ಸಾಮಾನ್ಯವಾಗಿ ಎಲ್ರಿಗೂ ಆಶ್ಚರ್ಯ ಆಗ್ತದೆ. ಹಾಗಾಗಿ ಇದುವರೆಗೆ ಎಂದೂ ನೋಡಿರತಕ್ಕಂತ ಐಶ್ವರ್ಯ ಸ್ವರೂಪವನ್ನ ಯಾವಾಗ ನೋಡ್ತಾನೆ ಆವಾಗಲೇ ಅವರಿಗೆ ಅದಕ್ಕಾಗಿ ಈ ಅಲೌಕಿಕ ರೂಪವನ್ನು ನೋಡುತ್ತಲೇ, ಅದೇನು ಸಾಮಾನ್ಯ ಲೌಕಿಕವಾದ ರೂಪ ಅಲ್ಲ, ಅವನ ಹೃದಯ ಪಟಲದ ಮೇಲೆ ಭಗವಂತನ ಅಪರಿಮಿತ ಪ್ರಭಾವದ ಕೆಲವು ಅಂಶಗಳು ಅಂಕಿತವಾಗ್ತವೆ. ನಾವ್ ಹೇಳ್ತೀವಲ್ಲ, ಪ್ರಿಂಟ್ ಆಗ್ಬಿಟ್ಟಿದೆ ಆ ಮಾತುಗಳೆಲ್ಲ, ಆ ದೃಶ್ಯಗಳೆಲ್ಲ ನನಗೆ ಕೆಲವೊಂದು ಅವತ್ತು ನಾನು ನೋಡಿದ್ದು ಕೇಳಿದ್ದು ಇವತ್ತಿಗೂ ನನ್ನ ಮನಸ್ಸಲ್ಲಿ ಹಾಗೆ ತಲೆಯಲ್ಲಿ ಹಾಗೆ ಪ್ರಿಂಟ್ ಆಗ್ಬಿಟ್ಟಿದ್ದಾವೆ. ಸ್ಪಷ್ಟವನ್ನು ನನಗೆ ಅವಾಗ ಅವು ಕಾಣಿಸ್ತವೆ ಅಂತ ಹೇಳ್ತೀವಿ ನಾವು. ಯಾಕೆ? ಎಂದೂ ಜೀವನದಲ್ಲಿ ಅಂತ ನಾನು ನೋಡ್ಲೇ ಇಲ್ಲ ಅಂತ ಮಾತುಗಳನ್ನು ಕೂಡ ನಾವು ಹೇಳಲಿಲ್ಲ. ಆದ್ರೆ ಇಲ್ಲಿ ಅಲೌಕಿಕವಾದ ವಿಷಯಗಳು ಯಾವಾಗ ಒಮ್ಮೆಲೆ ದರ್ಶನ ಮಾಡ್ತಾನೆ ಆ ಅಲೌಕಿಕ ರೂಪ ನೋಡ್ತಲೇ ಅವನ ಹೃದಯ ಪಟಲದ ಮೇಲೆ ಭಗವಂತನ ಪ್ರಭಾವಗಳು ಕೆಲ ಅಂಶಗಳು ಅಂಕಿತವಾಗ್ತವೆ, ಪ್ರಿಂಟ್ ಆಗಿರ್ತವೆ. ಭಗವಂತನ ಕೆಲವು ಪ್ರಭಾವಗಳು ಅವನ ಅರಿವಿಗೆ ಬರ್ತವೆ, ಒಂದು ಅಂಕಿತವಾಗ್ತವೆ, ಕೆಲವು ಪ್ರಭಾವಗಳು ಅರಿವಿಗೆ ಬರ್ತವೆ. ಇದರಿಂದಾಗಿ ಅವನ ಹರ್ಷ ಮತ್ತು ಐಶ್ವರ್ಯಕ್ಕೆ ಎಲ್ಲೇ ಇರಲಿಲ್ಲ, ಅವನ ಹರ್ಷ ಆಶ್ಚರ್ಯಕ್ಕೆ ಎಲ್ಲೇ ಸೀಮೆ ಅನ್ನೋದಿಲ್ಲ ಎಂಬ ಅಭಿಪ್ರಾಯ ಇಲ್ಲಿ ತಿಳಿಸ್ಲಿಕ್ಕಾಗಿ ವಿಸ್ಮಯಾವಿಷ್ಟ ಹೃಷ್ಟರೋಮ ಎಂಬ ವಿಶೇಷಣಗಳೊಂದಿಗೆ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಇನ್ನು ದೇವಂ ಪದವು ಯಾವುದರ ವಾಚಕವಾಗಿದೆ ಹಾಗೂ ಶಿರಸಾ ಪ್ರಣಮ್ಯ ಮತ್ತು ಕೃತಾಂಜಲಿ ಯ ಭಾವ ಏನು? ದೇವಂ ಪದ ಯಾವುದರ ವಾಚಕ? ಶಿರಸಾ ಪ್ರಣಮ್ಯ, ಕೃತಾಂಜಲಿ ಭಾವ ಏನಂತ ಹೇಳ್ತಾ ಇಲ್ಲಿ ದೇವಂ ಪದವು ಭಗವಂತನ ತೇಜೋಮಯ ವಿರಾಟ್ ಸ್ವರೂಪದ ವಾಚಕವಾಗಿದೆ ಮತ್ತು ಶಿರಸಾ ಪ್ರಣಮ್ಯ ಹಾಗೂ ಕೃತಾಂಜಲಿ ಈ ಎರಡು ವಿಶೇಷಣಗಳ ಪ್ರಯೋಗ ಮಾಡಿ ಅರ್ಜುನನು ಯಾವಾಗ ಭಗವಂತನಿಂತಹ ಅನಂತ ಆಶ್ಚರ್ಯಮಯ ದೃಶ್ಯಗಳ ಪ್ರಕಾಶಮಯ ಮತ್ತು ಅಸೀಮ ಐಶ್ವರ್ಯ ಸಮನ್ವಿತ ಮಹಾನ್ ರೂಪವನ್ನು ನೋಡಿದನು, ಆಗ ಅದರಿಂದ ಅವನ ಮನದಲ್ಲಿ ಯಾವ ಪೂರ್ವ ಜೀವನದ
ಮಿತ್ರತ್ವದ ಒಂದು ಭಾವವಿತ್ತೋ ಅದು ಒಂದೇ ಸಲ ಇಲ್ಲವಂತಾಯಿತು. ಭಗವಂತನ ಮಹಿಮೆಯ ಇದಿರು ಅವನು ತನ್ನನ್ನು ಅತ್ಯಂತ ತುಚ್ಛವಾಗಿ ತೊಡಗಿ ಎಷ್ಟು ಪ್ರಭಾವಿತನಾದನು ಎಂಬ ಭಾವವನ್ನು ತೋರಿಸಲಾಗಿದೆ. ಭಗವಂತನ ಕುರಿತು ಅವನ ಹೃದಯದಲ್ಲಿ ಅತ್ಯಂತ ಪೂಜ್ಯ ಭಾವ ಜಾಗೃತಿ ಆಯಿತು ಮತ್ತು ಆ ಪೂಜ್ಯ ಭಾವದ ಪ್ರವಾಹವು ವಿದ್ಯುತ್ತಿನಂತೆ ಗತಿಯನ್ನು ಉಂಟು ಮಾಡಿ ಅವನ ಶಿರವನ್ನು ಆಗಲೇ ಭಗವಂತನ ಚರಣಗಳಲ್ಲಿ ಕೆಡವಿತು ಮತ್ತು ಅವನು ಕೈಗಳನ್ನ ಜೋಡಿಸಿ ತುಂಬಾ ವಿನಮ್ರ ಶ್ರದ್ಧಾಪೂರ್ವಕ ಭಗವಂತನನ್ನ ಸ್ತುತಿ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಏನು ಸ್ತುತಿ ಮಾಡ್ತಾನೆ ಇದನ್ನ ನಾಳೆ ನೋಡಿ. ಓಂ ಸಹನಾವವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್.